ಎಸ್ ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಅರವಿಂದ್ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಚಾನಲ್, ಅದುವೇ ಕಾನ್ಸೆಪ್ಟ್ನೆಸ್ ಟ್ಯುಟೋರಿಯಲ್ಸ್ ಧಾರವಾಡ. ವೆಲ್, ಇವತ್ತು ನಾವು ಏನು ಮಾಡ್ಲಿಕ್ಕತ್ತೀವಪ್ಪ ಅಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ನಾವು ಕಲ್ತಿದ್ದೇವೆ. ಇವತ್ತು ಅದ್ರ ಮೇಲ್ಗಡೆ ಬರ್ತಕ್ಕಂಥ ಡೆರಿವೇಷನ್ಸ್ಗಳನ್ನು, ಇಂಪಾರ್ಟೆಂಟ್ ಡೆರಿವೇಷನ್ಸ್ಗಳನ್ನ ನಾವು ಇವತ್ತು ಡಿಸ್ಕಸ್ ಮಾಡೋಣಂತ. ಫಸ್ಟ್ ಆಫ್ ಆಲ್, ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದ್ರೆ ಏನು ಅಂತ ನಾವು ನಿನ್ನೆ ಕಲ್ತ್ವಿ. ಬಟ್ ಸ್ಟಿಲ್ ಲೆಟ್ ಮಿ ರಿವೈಸ್ ಯು ಗೈಸ್, ಯಾಕಂದ್ರೆ ಇದು ಬೇಕಾಗುತ್ತೆ ಈಗಿನ ಡೆರಿವೇಷನಿಗೆ. ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದರೆ ಇಟ್ ಇಸ್ ದ ರೀಜನ್ ಅರೌಂಡ್ ದ ವಿಚ್ ದ ಚಾರ್ಜ್ ಆರ್ ಗ್ರೂಪ್ ಆಫ್ ಚಾರ್ಜಸ್ ಆರ್ ಚಾರ್ಜ್ಡ್ ಪಾರ್ಟಿಕಲ್ಸ್ ವಿತ್ ಅದರ್ ಚಾರ್ಜ್ ಪಾರ್ಟಿಕಲ್ ಎಕ್ಸ್ಪೀರಿಯನ್ಸ್ ಎಲೆಕ್ಟ್ರಿಕಲ್ ಫೋರ್ಸಸ್. ಸಿಂಪಲಾಗಿ ಹೇಳ್ಬೇಕಂತಂದ್ರೆ ಎರಡು ಚಾರ್ಜಸ್ನ ತಗೋರಿ, ಒಂದ್ರ ಜೊತೆಗೆ ಒಂದು ಇಟ್ಟಾಗ ಏನಪ್ಪ ಅಂತಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ಫೋರ್ಸ್ ಆಫ್ ರಿಪಲ್ಷನ್ ಏನದು ಎಕ್ಸ್ಪೀರಿಯನ್ಸ್ ಮಾಡ್ತಿರ್ಲ, ಆ ಯಾವ ಜಾಗದಾಗ ಅದು ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕತ್ತದ. ಬರೀ ಫೋರ್ಸ್ ಆಫ್ ಅಟ್ರಾಕ್ಷನ್ ಆ್ಯಂಡ್ ರಿಪಲ್ಷನ್ ಎಕ್ಸ್ಪೀರಿಯನ್ಸ್ ಮಾಡಕತ್ತಂತಂದ್ರೆ ಅದಕ್ಕೆ ನಾವು ಎಲೆಕ್ಟ್ರಿಕಲ್ ಫೋರ್ಸಸ್ ಅಂತೇವಿ. ಬಟ್ ಆ ಎಲೆಕ್ಟ್ರಿಕಲ್ ಫೋರ್ಸಸ್ ಎಲ್ಲದ ಎಕ್ಸ್ಪೀರಿಯನ್ಸ್ ಮಾಡತ್ತಲ್ಲ ಆ ಜಾಗ, ಆ ರೀಸನ್ನಿಗೆ, ಆ ಒಂದು ಪರ್ಟಿಕ್ಯುಲರ್ ಏರಿಯಾಗೆ ನಾವೇನಂತ ಹೇಳ್ತೀವಿ, ಆ ಎಲ್ಲಿ ತನಕ ಅದು ಅಟ್ರ್ಯಾಕ್ಟ್ ಮಾಡ್ಬೋದು ಅಥವಾ ಎಲ್ಲಿ ತನಕ ಅದು ರಿಪಲ್ ಮಾಡ್ಬೋದು, ಆ ಒಂದು ಏರಿಯಾಗೆ ನಾವೇಂತ ಹೇಳ್ತೀವಿ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಅರ್ಥ ಆಗತ್ತೆ ನಮ್ಗೆ. ಇನ್ ಇಂಟೆನ್ಸಿಟಿ ಬಗ್ಗೆ ಮಾತಾಡಬೇಕಂದ್ರೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಇಸ್ ನಥಿಂಗ್ ಬಟ್ ದ ಸ್ಟ್ರೆಂತ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಮೆಜರ್ಡ್ ಬೈ ದಿಸ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ. ಇದ್ರದ್ದೇನು ಗಿರ್ಮುಲಾ ಇರಲ್ಲ. ಬಟ್ ಅದು ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಮಾತಾಡಿದ್ರೆ ಅದ್ರ ಫಾರ್ಮುಲಾ ಇದೆ, ದಟ್ ಈಸ್ E is equal to F by Q, ಮೀನ್ಸ್ ಫೋರ್ಸ್ ಪರ್ ಯೂನಿಟ್ ಚಾರ್ಜ್ ಅಂತ ನಾವೇನು ಹೇಳ್ತೇವಲ್ಲ, ಇದೇ ಅದರದ್ದು ಫಾರ್ಮುಲಾ ಆಗಿರ್ತದೆ. ನೆನಪಿರಲಿ ನಿಮಗೆ, ಓಕೆನಾ? ಸೊ ನೆಕ್ಸ್ಟ್ ಒನ್ ನಾವು ಮಾತಾಡೋದಾದರೆ, ಬಿಫೋರ್ ದಟ್ ಇಟ್ ಮೀನ್ಸ್ ಸೆಲೆಕ್ಟ್ ದ ಕಲರ್. ಸೊ ಇವಾಗ ನಾವೇನು ಮಾಡೋಣ ಅಂತ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸಿಸ್ಟಮ್ ಆಫ್ ಪಾಯಿಂಟ್ ಚಾರ್ಜಸ್. ಸೊ ಏನು ಇದ್ರದ್ದು ಮೀನಿಂಗ್ ಏನು? ಈಗ ನೋಡಿರಿ, ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಬ್ಲ್ಯಾಂಕ್ ಪೇಜ್ ತೊಗೊಂಡಿದ್ದೀನಿ ನಾ ಇಲ್ಲೊಂದು, ಓಕೆನಾ? ರೈಟ್. ಲೆಟ್ ಸಪೋಸ್ ನಮಗಿಲ್ಲೊಂದು ಚಾರ್ಜ್ ಅದ. ಲೆಟ್ ಸಪೋಸ್ ಈ ಚಾರ್ಜ್ Q1 ಅಂತ ತೊಗೊಳ್ಳೋಣ. ಈ Q1 ಚಾರ್ಜಿಂದ Q2 ತನಕ ಹೋಗುತ್ತೆ. ಎಲ್ಲಿ ತನಕ ಹೋಗುತ್ತೆ? ಚಾರ್ಜ್ Q2 ತನಕ ಹೋಗುತ್ತೆ. ಓಕೆ, ಏನು ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಮಾತಾಡ್ತಾನೆ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಫಸ್ಟ್ ಚಾರ್ಜ್ ಡ್ಯೂ ಟು ದ ಸೆಕೆಂಡ್ ಚಾರ್ಜ್. ಫಸ್ಟ್ ಚಾರ್ಜ್ ಸೆಕೆಂಡ್ ಚಾರ್ಜ್ ಮೇಲೆ ಕಡೆ ಅಟ್ರ್ಯಾಕ್ಟ್ ಮಾಡತೈತಿ. ಆಮೇಲೆ ಅದು ಅಟ್ರ್ಯಾಕ್ಟರು ಮಾಡ್ಬೋದು ಅಥವಾ ರಿಪಲ್ಲು ಮಾಡ್ಬೋದು. ಅರ್ಥಲ್ಲಿ ಇರ್ತದ. ಇದು ಏನಪ್ಪ, ನಾವು ಇದು ಒಂದು ಎರಡೇ ಚಾರ್ಜ್ಗಳನ್ನ ಇಟ್ಕೊಂಡು ನಾವು ಮಾಡಿದ್ದನ್ನ, ಓಕೆನಾ? ಅದು ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಚಾರ್ಜ್ ಟು ದ ಒಂದು ಚಾರ್ಜ್. ಹಾಗೆ ಹಿಂಗೆ ಸೇಮ್ ಈಗ ನಾವು ಒಂದು ವೇಳೆ ಈಗ ಇದನ್ನು ನಾ ಏನಾರ ಈ ಥರ ಮಾಡಿದರೆ ಏನಾಗ್ಬೋದು? ಓಕೆ, ಲೆಟ್ ಸಪೋಸ್ ಈಗ ನಾನು ಇದನ್ನು ನೋಡಿರಿ, ಇದು Q1 ಅಂತ ತೊಗೊಳೋಣ ಇದನ್ನ. ಓಕೆ, ಇಲ್ಲಿಂದ Q2ಗೂ ಬಂದಿದ್ದಕ್ಕೆ ನಾ ಇದಕ್ಕೇನಂತ ಹೇಳ್ತೀನಿ, ಎಲೆಕ್ಟ್ರಿಕ್ ಫೀಲ್ಡ್ 1 ಅಂತ ತೊಗೊತೇನೆ. ಅದೇ ಥರ ಭಾಳಷ್ಟು ಚಾರ್ಜಸ್ ಇದ್ವು ಅಂತ ಅನ್ಕೋರಿ. ಸಪೋಸ್ ಥರ್ಡ್ ಚಾರ್ಜ್ Q1 to Q3 ಇತ್ತು ಅಂತ ಅನ್ಕೋರಿ, ಇನ್ನು E2 ಅಂತ ನಾನು ತೊಗೊತೀನಿ. ಹಾಗೆ Q4 ಏನಪ್ಪ E3. ಅದೇ ಥರ Qn ತನಕ ಏನಾಗುತ್ತೆ? En ಆಗುತ್ತೆ. ಓಕೆನಾ? ಹಿಂಗೆ ಇದನ್ನು ನಾವು ಏನು ಮಾಡ್ತೇವೆ, ಎಲೆಕ್ಟ್ರಿಕ್ ಫೀಲ್ಡ್ ಟು ಸಿಸ್ಟಮ್ ಆಫ್ ಪಾಯಿಂಟ್ ಚಾರ್ಜಸ್ ಒಳಗೆ ನಾವು ಕಲಿತೇವೆ. ಅರ್ಥ ಆಗ್ಲಿಕ್ಕತ್ತದ ನಿಮಗೆ? ಅದೇ ಇರೋದ್ರ ಸಿಂಪಲ್. ಏನು ಮಾಡ್ತೀರಿ, ನೀವು ಮೊದಲೇಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಕಂಡು ಹಿಡಿತೀರಿ. ಈ ಬಂದಿರತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡನ್ನು ನಮಗೊಂದು ಏನು ಗೊತ್ತದ, ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾನ್ ಬಿ ಆ್ಯಡೆಡ್ ಅಲ್ಜಿಬ್ರಾಯಿಕಲಿ. ನಾವೇನು ಮಾಡ್ತೇವೆ, E1 + E2 + E3. ಆ್ಯಕ್ಚುಲಿ ಅಲ್ಜಿಬ್ರಾಯಿಕಲಿ ಅನ್ನೋಕ್ಕಿಂತ ನಾವು ಸಮೇಷನ್ ಮಾಡ್ತೇವೆ. ಅಲ್ಜಿಬ್ರಾಯಿಕಲಿ ಇಲ್ಲಿ ಬರಲ್ಲ, ಯಾಕಂದರೆ ಅದು ವೆಕ್ಟರ್ ಆಗುತ್ತೆ. ನಾವು ಸಮೇಷನ್ ಮಾಡ್ತೇವೆ. ಓಕೆ, ಸಮೇಷನ್ನಿಗೂ ಇದಕ್ಕೂ ಡಿಫ್ರೆನ್ಸ್ ಆಗುತ್ತೆ ಸ್ವಲ್ಪ, ಓಕೆನಾ? I = 1 ಅಂತ ಬರ್ತದೆ. ಆ್ಯಂಡ್ ಇಲ್ಲಿ N. ಓಕೆ, ಉಲ್ಟಾ ಬರ್ತಾನೆ, ಸಾರಿ. ಕೆಳಗಡೆ ಬರಿಬೇಕಿನ್ನು. ಓಕೆ, ಇಲ್ಲಿ N ಆಗಬೇಕು, ಇಲ್ಲ I = ಏನಾಗಬೇಕು ನಮಗೆ? 1 ಆಗಬೇಕು. ಹಾಗಾದ್ರೆ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ನಮಗಿಲ್ಲಿ E = ನಮಗೆ ಫಸ್ಟ್ನೇ ಫೈಂಡ್ ಔಟ್ ಮಾಡಬೇಕು. E1 ಫೈಂಡ್ ಔಟ್ ಮಾಡಬೇಕು, E2 ಫೈಂಡ್ ಔಟ್ ಮಾಡಬೇಕು, ಅಪ್ ಟು N ತನಕ ಫೈಂಡ್ ಔಟ್ ಮಾಡಿ ಲಾಸ್ಟಿಗೆ ನಾವು ಸಮೇಷನ್ದು ಒಂದು ಫಾರ್ಮುಲಾ ತಂದಿಡ್ತೇವೆ. ಅರ್ಥ ಆಗ್ಲಿಕ್ಕತ್ತದ? ಇದೇ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸಿಸ್ಟಮ್ ಆಫ್ ಪಾಯಿಂಟ್ ಚಾರ್ಜಸ್ ಅಂತ ಕಂಡುಹಿಡ್ತೇವೆ. ಈಗ ನೋಡೋದಾದರೆ ಒಂದು ಡಯಾಗ್ರಾಮ್ ಹಾಕ್ತೇವೆ, ಅದ್ರ ಸಂಬಂಧ ಅಂತ ಡಯಾಗ್ರಾಮ್ ಹಾಕ್ತೇವೆ. ನೋಡಿರಿ, ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿರಿ. ಲೆಟ್ ಸಪೋಸ್ ಇಲ್ಲೊಂದು ಪಾಯಿಂಟ್ P ಅದ. ಓಕೆ, Q1 ಚಾರ್ಜಿಂದ ಬಂದಿರತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡಿಗೆ E1 ಅಂತ ತೊಗೊಂಡೆ. ಹಾಗೆ Q2 ಇಂದ ಬಂದಿರತಕ್ಕಂಥ ಚಾರ್ಜಿಗೆ ನಾನು E2 ಅಂತ ತೊಗೊಂಡೆ. Q3 ಇಂದ E3 ಎಲೆಕ್ಟ್ರಿಕ್ ಫೀಲ್ಡ್, Q4 ಇಂದ E4 ಎಲೆಕ್ಟ್ರಿಕ್ ಫೀಲ್ಡ್. ಅದೇ ಥರ ಅಪ್ ಟು Qn ತನಕ. ಇಲ್ಲಿ ಬರೀ 4 ಚಾರ್ಜಸ್ ಅಷ್ಟೇ ತೋರಿಸ್ತಾರೆ. ಇನ್ನೂ ಒಂದು ಚಾರ್ಜ್ ನೀವು ಹೆಂಗೆ ತೋರಿಸ್ಬೇಕಾಯ್ತು ಗೊತ್ತಾ? ಈ ಥರ ಹೇಳ್ತೇನೆ ನೋಡಿರಿ, ಇಲ್ಲಿ ಡ್ರಾ ಮಾಡಲ. ಇಲ್ಲಿ ಕೆಳಗಡೆ ಸೇಮ್
ಓಕೆ, ಅಬ್ಸರ್ವ್ ಹಿಯರ್. ಸೊ ಇದೇ ಥರ ನಾನು ಒಂದು ವೇಳೆ ಇದನ್ನ ಅಪ್ ಟು nth ಚಾರ್ಜಸ್ ತನಕ ಮಾಡಿದರೆ ಇದು ಏನಪ್ಪ E1. ಓಕೆ, ಇಲ್ಲಿ Q1 ಬರ್ತದೆ. ಅಗೇನ್ ಅದೇ ಥರ ಇಲ್ಲಿ Q2, ಅದೇ ಥರ ಇಲ್ಲಿ Q3. ಓಕೆ, ಅದೇ ಥರ ಇಲ್ಲಿ Q4 ಬರುತ್ತೆ ಅಂತ ಅಂದ್ಕೊಳ್ಳಿ. ಇಲ್ಲ ಇದು Qn ಅಂತ ತೊಗೊಂಡ್ಬಿಡೋಣ, ಬೆಟ್ರ್ ಅಂದರೆ ಈಸಿ ಆಗುತ್ತೆ. ಅಪ್ ಟು ಇಲ್ಲಿ ತನಕ nth ಚಾರ್ಜ್ ಅಲ್ಲ, ಅದನ್ನ ಹೆಂಗೆ ಡಿನೋಟ್ ಮಾಡ್ದೆ ಗೊತ್ತಾ? ಇದನ್ನ ಹೆಂಗೆ ಡಿನೋಟ್ ಮಾಡ್ತೇನೆ ಅಂತಂದ್ರೆ ಈ ಥರ ಡಾಟ್ 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 ಡಾಟ್. ಹೌದಾ? ಇಲ್ಲಿ Q2, ಇಲ್ಲಿ Q3, ಸೊ ಆನ್ ಅಪ್ ಟು ಎಲ್ಲಿ ತನಕ Qn ತನಕ ಆಗಿರ್ತದೆ. ಇದು ಅರ್ಥ ಆಗ್ಲಿಕ್ಕದ ಹೆಂಗೆ ತೊಗೊಂಡೀನಿ ಅಂತಂದು. ಹಿಂಗಿರ್ತದೆ. ಓಕೆ, ರೈಟ್. ನೆಕ್ಸ್ಟ್ ನೋಡ್ರಲ್ಲೇ ಅದಾದಮೇಲೆ E1 ಆಯಿತಾ? ಅದೇ ಥರ ಇಲ್ಲಿ ಡ್ಯೂ ಟು Q2 ಏನಪ್ಪ ಅಂತಂದು ಇದು E2 ಆಗುತ್ತೆ. ಡ್ಯೂ ಟು Q3 ಅಂತಂದ್ರೆ ಏನಾಗುತ್ತೆ? E3 ಆಗುತ್ತೆ. ಡ್ಯೂ ಟು Qn, Q ಏನಪ್ಪ n ಚಾರ್ಜಸ್ ಆಫ್ n ನಂಬರ್ ಆಫ್ ಚಾರ್ಜಸ್ಸಿಗೆ ಏನಾಗುತ್ತೆ? En ಆಗುತ್ತೆ. ಸಿಂಪಲ್ ಅದು. ಹೌದು, ಇಷ್ಟು ಇದು ನಾವು ಡಯಾಗ್ರಾಮ್ ಹಾಕ್ಕೊಂಡ್ಬಿಟ್ವಿ ಅಂತಂದು ನಮ್ದಿಲ್ಲ ಅರ್ಧ ಕೆಲಸ ಮುಗಿಯುತ್ತೆ. ಏನು ಮುಗಿತಾ? ಅರ್ಧ ಕೆಲಸ ಮುಗಿತಾ. ಇನ್ನು ಅರ್ಧ ಕೆಲಸ ರೈಟಿಂಗ್. ನಾರ್ಮಲ್ ಸಿಂಪಲ್ ಬರೋದೈತೆ ರೀ, ಇದರೊಳಗೆ ಏನು ಗುಡ್ಡ ಕಡ್ದು ಹಾಕೋದಿಲ್ಲ. ಫಾರ್ಮುಲಾ ಗೊತ್ತಾಯ್ತಾ? ಬರೀರಿ, ದ್ಯಾಟ್ಸ್ ಇಟ್. ಫಾರ್ಮುಲಾ ಗೊತ್ತಿದ್ರೆ ಬರೆದ್ಬಿಟ್ರೆ ಮುಗಿದು. ಏನದ ಫಾರ್ಮುಲಾ, ಏನೇನೈತಿ ಏನೇನಿಲ್ಲ ಒಂದು ಅರ್ಥ ಮಾಡ್ಕೊಳ್ಳಿ. ಇವಾಗ ಒಂದು ನೆನಪಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನಮ್ಮ ಫಾರ್ಮುಲಾ ಏನೈತಿ? Q1 Q2/r². ಹೌದಾ? ಅಲ್ಲ, ನೆನಪಿಟ್ಕೋರಿ. ಫೋರ್ಸದ್ದು ಬೇರೆ ಆಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಬೇರೆ ಆಗುತ್ತೆ. ಓಕೆ, ನಾ ಅದಕ್ಕೆ ಹೇಳಿದ್ದೆ. ಎಲ್ಲೈತದ Q1/r. ಇದನ್ನ ಇಲ್ಲಿ ನೋಡ್ರಿ, ನಾ ಎರಡು ಫಾರ್ಮುಲಾ ಹೇಳಿದ್ದೆ ನಾನು. ಹೌದಾ? ಎರಡನೇ ಫಾರ್ಮುಲಾಗೆ ಹೇಳ್ತೇನೆ ನೋಡ್ರಿ. ಎರಡನೇ ಫಾರ್ಮುಲಾ ಅಲ್ಲದು ಬೇರೆ ಫಾರ್ಮುಲಾ ಇತ್ತಲ್ಲ, ನಾನು ಲಕ್ಷ ಕೊಟ್ಟಿಲ್ಲ ಅಷ್ಟೇ. ಓಕೆ, ಸೊ E= ಏನಪ್ಪ ಅಂತಂದ್ರೆ F/Q ಅಂತ ಒಂದು ಫಾರ್ಮುಲಾ ಅದ. ಅದು ಬಿಟ್ರೆ ನೀವು ಹಿಂಗೂ ಬರೀಬಹುದು. ಹೆಂಗೆ? ಓಕೆ, E= 1/4πε0 ಇಂಟು Q/r² ಅಂತ ಹೆಂಗೆ ಬಂತ್ರಿ ಸರ? ಸಪೋಸ್ ಇಲ್ಲೇ ನಾನು ಫೋರ್ಸ್ ಒಳಗೆ ಸಪ್ರೇಟ್ ಮಾಡಿದ್ದೇನೆ. ಫೋರ್ಸದ್ದು ಏನೈತೆ ವ್ಯಾಲ್ಯೂ? 1/4πε0 Q1 Q2/r². ಓಕೆನಾ? ಸಪೋಸ್ ಇನ್ನೆರಡು ನಾನು Q ಅಂತ ತೊಗೊಂಡಿರ್ತೇನೆ, ಸೊ ದಟ್ ಕ್ಯಾನ್ಸಲ್ ಆಗಲಿಲ್ಲ. ಈ Q ಆ Qನೂ ಕೂಡ ಕ್ಯಾನ್ಸಲ್ ಆಗುತ್ತೆ. ಓಕೆ, ಇಲ್ಲ ಇನ್ನು ಕ್ಯಾಪಿಟಲ್ Q ಅಂತ ತೊಗೊಂಡೆ ಅಂತ ಅನ್ಕೊಳ್ಳಿ, ಜಸ್ಟ್ ಫಾರ್ ರೆಫರೆನ್ಸ್. ಓಕೆ, ಇದನ್ನು r² ಇರ್ತದೆ, ಇಲ್ಲಿ ಹೋಲ್ ಡಿವೈಡೆಡ್ ಬೈ Q ಇರ್ತದೆ. ಓಕೆ, ಈ Q ಮತ್ತು ಈ Q ಸತ್ಗಳು ಏನು ಉಳಿತಾ? 1/4πε0. ಇದು ಮೇಲ್ಗಡೆದ ಉಳಿತೈತವಲ್ಲ, ಆ ಫಾರ್ಮುಲಾದಾಗ ನಾವು ಜಸ್ಟ್ ಅದು ಫೋರ್ಸದ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೇವಿ, ಆವಾಗ ನಮಗೆ Q/r² ಅನ್ನೋದು ಸಿಕ್ಕೈತೆ. ಹೌದಲ್ಲ? ಅದೇ ಥರ ಇಲ್ಲಿ ಈಗ ನಾವು ಏನು ಮಾಡ್ತೇವೆ ಗೊತ್ತಾ? ಈಗಿನ ಇದ್ರೊಳಗಡೆ ನಾವು ಇದು ಫಾರ್ಮುಲಾ ಯೂಸ್ ಮಾಡ್ತೇವೆ. ಓಕೆನಾ? ಈ ಫಾರ್ಮುಲಾ ಯೂಸ್ ಮಾಡ್ತೇವೆ, ರೈಟ್? ಸೊ ಇಷ್ಟು ನಿಮಗೆ ಅರ್ಥ ಆಯ್ತಲ್ಲ ಯಾಕೆ ಇದು ಫಾರ್ಮುಲಾ ಬಂತಂತಂದು. ಸೊ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ತಾನೇ ಎಲ್ಲ ತಿಳಿತದೆ. ನೆಕ್ಸ್ಟ್ ಏನಿಲ್ಲ, ಸಿಂಪಲ್ ಏನಪ್ಪ ಡಿಸ್ಕ್ರಿಪ್ಷನ್ ಬರೋದೈತಿ. ಏನು Q1 Q2 ಅಪ್ ಟು Qn ತನಕ ಇವೆಲ್ಲ ಚಾರ್ಜಸ್ಸು. R1 R2 R3 ಅಪ್ ಟು Rn ಇವೆಲ್ಲ ಏನಪ್ಪ ಪೊಸಿಷನ್ಸ್ ವೆಕ್ಟರ್ಸ್, ಅಥವಾ ನೀವು ಹಿಂಗೂ ಬರೀಬೋದು ಡಿಸ್ಟೆನ್ಸಸ್ ಅಂತ ಬರೀಬೋದು. ಇಲ್ಲೇ ನೋಡ್ರಿ, ಇಲ್ಲಿ R1P, ಇಲ್ಲಿ R2P, R3P, R4P ಅಂತಂದ್ರೆ ಏನಂತಂದ್ರೆ Q1 ಚಾರ್ಜಿಂದ P ನಾವು ವಿತ್ ರೆಫರೆನ್ಸ್ ಟು P ನಾವು ಮಾಡತ್ತೇವಲ್ಲ ಇದನ್ನ. ಹೌದಾ? ಇಲ್ಲೆಲ್ಲದಕ್ಕೂ ಒಂದು ರೆಫರೆನ್ಸ್ ಪಾಯಿಂಟ್ ಐತಿ, ಏನೋ P ಐತಿ. ಇದು ಯಾವ ಚಾರ್ಜಿಂದ ಯಾವ ಚಾರ್ಜ್ ತನಕ ನಾವು ನೋಡತ್ತೇವೆ? Q1 ಇಂದ P ತನಕ ಎಲೆಕ್ಟ್ರಿಕ್ ಫೀಲ್ಡ್ 1 ಬಂದೈತಿ. Q2 ಇಂದ P ತನಕ ಎಲೆಕ್ಟ್ರಿಕ್ ಫೀಲ್ಡ್ 2 ಬಂದೈತಿ. ಹಾಗೆ Q3 ದಿಂದ ಬಂದಿರತಕ್ಕಂಥ Q3 ಟು P ದಿಂದ ಬಂದಿದ್ದು E3, Q4 ಟು P ಬಂದಿದ್ದು E4. ಅದೇ ಥರ ನಾನು Qn ಅಂತ ತೊಗೊಂಡೆ ಅಂತ ಅನ್ಕೋರಿ. Qn ಟು P ದಿಂದ ಬಂದಿದ್ದು ಯಾವ್ದು ರೀ? QnP ಅಂತ ಬರಿಬೋದಾ? ಇನ್ನು ಅರ್ಥ ಆಗ್ಲಿಕ್ಕದ ಹಂಗೆ. ಓಕೆ, ಇಷ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಡಯಾಗ್ರಾಮ್ ಅವ್ರು ಡಿಫ್ರೆಂಟ್ ಕೊಡಿದ್ರೆ ಇದನ್ನ ನಾನು ಸ್ವಲ್ಪ ಚೇಂಜಸ್ ಮಾಡ್ತೇನೆ ನೋಡ್ರಿ. ಓಕೆನಾ? ಚೇಂಜಸ್ ಏನು ಮಾಡ್ತೇನೆ ಅಂತಂದ್ರೆ ಇನ್ನು Qn ಅಂತ ತೊಗೋರಿ, ಇದನ್ನ QnP, ಇದನ್ನು ಕೂಡ Rnp ಅಂತ ತೊಗೋರಿ. ಇನ್ನು E4 En ಅಂತ ತೊಗೋರಿ. ಈಗ ನಾನು ಸಾಲ್ವ್ ಮಾಡಿಸ್ತೇನೆ, ಅದೇ ಥರ ನೀವು ಸಾಲ್ವ್ ಮಾಡಿರಿ. ಓಕೆನಾ? ಯಾಕಂದ್ರೆ ಎಂಥ ಚಾರ್ಜನ್ನು ಕೂಡ ನಾವಲ್ಲಿ ತೋರಿಸ್ಬೇಕಾಗತ್ತೆ. ಯಾಕೆ ಹೇಳ್ರಿ, ನಾವಿಲ್ಲಿ Qn ಅಂತ ತೊಗೊಂಡಿರ್ತೀವಿ, ಬಟ್ ಅಲ್ಲಿ ಎಂಥ ಚಾರ್ಜ್ ನಾವು ತೋರಿಸ್ಲಿಲ್ಲ ಅಂತಂದ್ರೆ ಹೌದಾ? ಇಲ್ಲ,
ಈಗ ನೀ ಯಾವುದೋ ಒಂದು ಪ್ರಾಡಕ್ಟ್ ಸೇಲ್ ಮಾಡ್ಬೇಕಂತ ನನ್ನನ್ನು ತೋರಿಸಿ ಹೇಳ್ಬೇಕು ನೀನು, ಸರ ಹಿಂಗೆ ಪ್ರಾಡಕ್ಟ್ ಐತ್ರಿ ನಮ್ದು ತೊಗೋರಿ ದಮ್ದಾರ ಐತಿ ಮಸ್ತ್ ಐತೆ ಅಂತ. ಹಂಗೆ ಇಲ್ಲೂ ಅರ್ಥ ಅಲ್ಲಿಗತ್ತರ. ಈಗ ನೋಡ್ರಲ್ಲಿ ಹೋತಾನೆ ಇದು. ಹಾಂ ಓಕೆ, ಅರ್ಥ ಮಾಡ್ಕೊ. ಸಿಂಪಲ್ ಡಿಸ್ಕ್ರಿಪ್ಷನ್ ಬರ್ತೀರಾ, ಇದನ್ನೆಲ್ಲ ಇವೆಲ್ಲ ಡಿಸ್ಕ್ರಿಪ್ಷನ್ನ ಬರೀರಿ ಇದನ್ನ. ಓಕೆ, ಇದೆಲ್ಲ ಬೇಡ, ಇದರದ್ದೇನು ಅವಶ್ಯಕತೆ ಇಲ್ಲ. ಇದಿಷ್ಟು ಮ್ಯಾಗಡೆ ಇದ್ರ ಡಿಸ್ಕ್ರಿಪ್ಷನ್ ಬರ್ರಿ, ಯಾಕಂದ್ರೆ ಇದಕ್ಕೆ 1 ಮಾರ್ಕ್ಸ್ ಇರ್ತಾರೆ ಡಿಸ್ಕ್ರಿಪ್ಷನ್ನಿಗೆ. ಓಕೆನಾ. ನೆಕ್ಸ್ಟ್ ಏನು ಬರಿತೀರಿ ಗೊತ್ತಾ, ನೆಕ್ಸ್ಟ್ ಬರೀರಿ ಸಿಂಪಲ್ ಅದ. ಅವರಲ್ಲಿ ನಿಮ್ಗೆ ಒಂದೇ 2 ಲೈನ್ನಾಗ ಮಾಡಿ ಮುಗಿಸ್ಬಿಟ್ರೆ ಅವ್ರು ಜಂಜಾಟ. ಯಾಕಂತಂದು ಅಕಾರ್ಡಿಂಗ್ ಇದಕ್ಕೆ ನಾವು ಪ್ರಿನ್ಸಿಪಲ್ ಆಫ್ ಸೂಪರ್ ಇಂಪೋಸಿಷನು ಅಂತೇವೆ. ಈ ಒಂದು ಏನು ನಾವು ಮೆಥಡ್ಲಿ ಮಾಡತ್ತೇವಲ್ಲ ಇದಕ್ಕೆ ನಾವು ಪ್ರಿನ್ಸಿಪಲ್ ಆಫ್ ಸೂಪರ್ ಇಂಪೋಸಿಷನ್ ಅಂತೇವೆ. ಇದ್ರೊಳಗೆ ಏನಾಗುತ್ತೆ, ನಾವು ಒಂದು ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ನಾವು ಫೈಂಡ್ ಔಟ್ ಮಾಡಬೇಕಂತಂದರೆ ಆಫ್ ಅ ಸಿಸ್ಟಮ್ ಆಫ್ ಚಾರ್ಜಸ್ ಮೀನ್ಸ್ ಮೆನಿ ಚಾರ್ಜಸ್ಗಳದ್ದು ನಾವು ಏನು ಮಾಡ್ತೀವಿ, ವೆಕ್ಟರ್ ಸಮ್ ಮಾಡ್ತೀವಿ. ಏನು ಮಾಡ್ತೀವಿ, ವೆಕ್ಟರ್ ಸಮ್ ಮಾಡ್ತೀವಿ ಆಫ್ ಆಲ್ ದ ಎಲೆಕ್ಟ್ರಿಕ್ ಫೀಲ್ಡ್ಸ್ ಟು ಪ್ರೊಡ್ಯೂಸ್ ಅನ್ ಇಂಡಿವಿಜುವಲ್ ಚಾರ್ಜಸ್ ಎಟ್ ದಟ್ ಪಾಯಿಂಟ್. ಆ ಪಾಯಿಂಟ್ನಲ್ಲಿ ನಾವೇನು ಮಾಡ್ತೀವಿ, ಸಮ್ ಮಾಡ್ತೀವಿ. ಸೊ ದಟ್ ವಿ ಕ್ಯಾನ್ ಗೆಟ್ ದ ಪ್ರಾಪರ್ ಏನು ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ವಿತ್ ರೆಸ್ಪೆಕ್ಟ್ ಟು ಏನಪ್ಪ ಅಂತ ಕೇಳ್ತಾರೆ, ಆರ್ ಅಂತ ಕೇಳ್ತಾರೆ. ಇರೋದು ವಿತ್ ರೆಸ್ಪೆಕ್ಟ್ ಟು ಡಿಸ್ಟೆನ್ಸ್ ಆರ್ ಅಂತ ತೊಗೊಂಡಾಗ, ಹೌದಾ. ಇಲ್ಲಿ ನೋಡ್ರಿ, ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು E1 + E2 + E3 ಅಪ್ ಟು ಸೊ ಆನ್ ಅಪ್ ಟು En. ಇನ್ನು ಆರು ಬರೆಯೋ ಅವಶ್ಯಕತೆ ಇಲ್ಲೇ ಇಲ್ಲ ಎಲ್ಲ ಕಡೆ. ಇಲ್ಲಿ ಏನು ಬ್ರ್ಯಾಕೆಟ್ ಒಳಗೆ ಆರು ಬರ್ದಾರಲ್ಲ, ಬರೆಯೋ ಅವಶ್ಯಕತೆ ಇಲ್ಲ. ನೀವು ಡೈರೆಕ್ಟ್ ಇ ಈಸ್ ಈಕ್ವಲ್ ಟು ಏನಂತ ಬರ್ತೀರಿ, E ಈಸ್ ಈಕ್ವಲ್ ಟು E1 + E2 + E3 + ಸೊ ಆನ್ ಅಪ್ ಟು En. ಓಕೆನಾ. ಈ ಥರ ನೀವು ಬರೆದು ಬಿಡ್ರಿ ಸಾಕು, ದ್ಯಾಟ್ ಇಸ್ ಮೋರ್ ದೆನ್ ಸಫಿಷಿಯೆಂಟ್. ಓಹೋ ಓಕೆ, ಅರ್ಥ ಅಲ್ಲಿಗಿದೆ. ಈಗ ಸಿಂಪಲ್ ಅದು ಏನಿದೆ ನಮಗೆ E1 ಫಾರ್ಮುಲಾ ಏನಾಗುತ್ತೆ, 1/4πε0 ಇಲ್ಲಿ Q1 ಚಾರ್ಜಿಂದ ಆಗತ್ತಲ್ಲ, ಹೀಗಾಗಿ ಇದು Q1 ಆಗುತ್ತೆ. ಇಲ್ಲಿ R1 to P, ಯಾಕೆ 1 to P ಡಯಾಗ್ರಾಮ್ನ ನೀವು ನೋಡಿರಿ. 1ನೇ ಚಾರ್ಜಿಗೆ R1P ಅದ ಡಿಸ್ಟೆನ್ಸ್ ಏನದ R1P. ಯಾಕೆ 1P ಬಂತು ಆಗ ಹೇಳಿದೆ, ಹೌದಾ. ಫ್ರಮ್ ಪಾಯಿಂಟ್ 1 to P ನಾವು ಮೆಜರ್ ಮಾಡೋದಕ್ಕೆ 1P ಅಂತ ತೊಗೊಂಡೆವು, R1P ಅಂತಂದು. ಓಕೆ, ಅಂದರೆ ಮತ್ತು I ಅಂತ ಬರ್ತಿದ್ದಿದ್ರಿ ಮತ್ತನ್ನು, ಯಾಕಂದ್ರೆ ದೂರದಿಂದ ಹಂಗೆ ಕಾಣುತ್ತೆ. RIP ಆಗಿಬಿಡ್ತದೆ ಆಮೇಲೆ ಯಾರ್ದಂತ ಪಾಪ ಮಾಸ್ತರ್ ನೋಡ್ಬೇಕಲ್ಲ. ಹಾಂ ಓಕೆ, R1P ಯಾವುದ್ರ ನಾವು ಡಿಸ್ಟೆನ್ಸ್ ಏನು ಮಾಡ್ತೀವಿ, ಸ್ಕ್ವೇರ್ ಮಾಡ್ತೀವಿ. ಸೊ R1P ಸ್ಕ್ವೇರ್ ಡಾಟ್ R1P ಕ್ಯಾಪ್. ಇಲ್ಲಿ ಡೈರೆಕ್ಟ್ ವೆಕ್ಟರ್ ಫಾರ್ಮ್ ಬರ್ತಾರೆ, ಬರೋದನ್ನು ಬರಿಬೋದು, ಬಿಟ್ಟರು ಬಿಡ್ಬೋದು, ನಡೀತದೆ, ನೋ ಇಶ್ಯೂಸ್. ನೀವು ಬರೆದ್ರೆ ಏನು ಮಾಡಬೇಕಾದ್ರೆ ಲಾಸ್ಟಿಗೆ ಒಮ್ಮೆ ಬರಿಬೇಕಾಗ್ತದೆ ವೆಕ್ಟರ್ ಫಾರ್ಮ್ ಅಂತಂದ ಬರೋದು. ಇಲ್ಲಿ ಬರೋಕೆ ಮನಸ್ಸಿಲ್ಲ ಅಂದ್ರೆ ಅಷ್ಟೇ, ಇಲ್ಲಾಂದ್ರೆ ಇಲ್ಲೇ ನೀವು ಡೈರೆಕ್ಟ್ಲಿ ಮಾಡ್ತಾರೆ ಮೋರ್ ದೆನ್ ನಡೀತದೆ. ಯಾಕೇನೆ ಯಾರೇನು ಭಯಂಗಿಲ್ಲ, ಇಲ್ಲೇ ಮಾಡ್ಕೊತಾನೆ ಹೋಗ್ಬೋದು. ಇಲ್ಲೇನು ಮಾಡಿರ್ತಿರಲ್ಲ ಅದನ್ನ ಇಲ್ಲಿ ಕ್ಯಾಪ್ ಮಾಡಿರಿ ವೆಕ್ಟರ್ ಫಾರ್ಮ್ ಬರೋಕೆ. ಓಕೆನಾ, R1P ಕ್ಯಾಪ್. ನೆಕ್ಸ್ಟ್ ಅದೇ ಥರ E2 ಏನಾಗುತ್ತಪ್ಪ, 1/4πε0 Q2/R2P² R2P ಕ್ಯಾಪ್ ಅಪ್ ಟು ಸೊ ಆನ್ ಅಪ್ ಟು nth ಚಾರ್ಜ್ ತನಕ ಏನಾಗುತ್ತೆ ಅಂತಂದ್ರೆ 1/4πε0 Qn/RnP² ಅಂತ RnP² ಡಾಟ್ RnP ಕ್ಯಾಪ್. ಇದೇನಾಗಬೇಕು ರೀ, ಇದು R1 ಅಲ್ಲ RnP ಕ್ಯಾಪ್ ಆಗಬೇಕು. ಅರ್ಥ ಅಲ್ಲಿಕತ್ತದ ಏನೋ ಡೌಟ್ ಐತೆ ನಿಮ್ಗೆ. ಸೊ ಇಷ್ಟು ಬರೆದ ಮೇಲೆ ಇಲ್ಲಿಗ ಮುಗೀತು ಅಂತ ಅಂದ್ಕೊಂಡ್ರಿ, ನಿನ್ನ ತಪ್ಪು ಕೆಲಸ ಅದು. ಇನ್ನೂ ಒಂದು ಸ್ಟೆಪ್ ಬರೋದಿರ್ತದೆ, ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ನೀವು ಏನಂತ ಟೋಟಲಿ ಬರಿಬೇಕು ಅನ್ನೋದು. ಯಾಕಂದ್ರೆ ದೊಡ್ಡದೈತ್ರಿ ಅದು ಫಾರ್ಮುಲಾ, ಸಡನ್ ಮಾಡಬೇಕಲ್ಲ. ನಮಗೆ ಏನು ಮಾಡ್ತೇವೆ, ಸಮೇಷನ್ ಬರೆದು ಗೊತ್ತಲ್ಲ ನಿಮಗೆಲ್ಲ. ಸಮೇಷನ್ ಬರೆಯುವಾಗ ನಾವೇನು ಮಾಡ್ತೀವಿ, ಕಾನ್ಸ್ಟೆಂಟ್ನ ಹೊರಗಡೆ ಇಡ್ತೀವಿ. ಇಲ್ಲೆಲ್ಲ ಕಡೆ ಕಾನ್ಸ್ಟೆಂಟ್ ಯಾವ್ದೈತಿ, 1/4πε0 ಹೊರಗಡೆ ಹೋಗಿರಿ, ಸೈಡ್ ಹೋಗಿರೋದು. ಸಮೇಷನ್ ಆಫ್ ಈ ಥರ ಏನು ಈಗದ ಬರ್ತತ್ತಲ್ಲ, ಇದಕ್ಕೆ ಸಮೇಷನ್ ಅಂತ. ಸಮೇಷನ್ ಆಫ್ I ಈಸ್ ಈಕ್ವಲ್ ಟು 1 to n. ಸೊ ನಾವು I ಜಾಗದಾಗ ಈಗೇನು ಇಲ್ಲಿ ಏನು 1 2 3 ಅಪ್ ಟು ಸೊ ಆನ್ ಅಪ್ ಟು n ಅಂತ ತೊಗೊಂಡೇವಲ್ಲ, ಅದು ಚೇಂಜ್ ಆಗಿರ್ತೈತೆ, ಹೌದಲ್ಲ. ಪ್ರತಿಯೊಂದು ವ್ಯಾಲ್ಯೂ ಚೇಂಜ್ ಆಕೈತೆ. ಹೀಗಾಗಿ ಅದು ಚೇಂಜ್ ಆಗತ್ತೆ ಅಂತ ತೋರ್ಸಕ್ಕೆ ನಾವು I ಅಂತ ಯೂಸ್ ಮಾಡ್ತೀವಿ. ಈಗ ನಾವು ಒಂದು ವೇಳೆ 1 to ಅಪ್ ಟು n, ಇಲ್ಲಿ n ಅಂತ ನೀನು ಇಲ್ಲಿ ನೋಡಿ, ಇದು 1 ಅಂತ ಇಲ್ಲಿ ಏನು ಬರ್ತೈತಲ್ಲ, ಇದು ಸ್ಟಾರ್ಟಿಂಗ್ ನಂಬರ್, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಯಾವುದ್ರಲ್ಲೂ ನಂಬರ್ಸ್ ನಮ್ಮ ಯಾವ I ವ್ಯಾಲ್ಯೂಸ್. ದಟ್ ಮೀನ್ಸ್ R1P R2P R3P ಹಿಂಗೆ ಅಪ್ ಟು ಇಲ್ಲಿ ತನಕ ಎಂಡ್ ಆಗುತ್ತೆ, n ವ್ಯಾಲ್ಯೂಸ್ ತನಕ ಎಂಡ್ ಆಗ್ತದೆ. RnP² RnP ಕ್ಯಾಪ್ ಅಂತಂದು ಅರ್ಥ ಅಲ್ಲಿಕದ. ಈ ಥರ ಇರ್ತದೆ ಅದು. ಓಕೆನಾ, ನೀವೇನು ಕನ್ಫ್ಯೂಷನ್ ಆಗೋ ಅವಶ್ಯಕತೆನೂ ಇಲ್ಲ. ಮೋರ್ ಓವರ್ ದಿಸ್ ಇಸ್ ಬೇಸಿಕ್ ಮ್ಯಾಥ್ಸ್ ರೀ. ನೀವು 10th ಎಲ್ಲ ಕಲ್ತು ಬಂದಿದ್ದೀರಿ, 10th 9th ಒಳಗೆ, ಕರೆಕ್ಟ್. ಸೊ ಇಲ್ಲಿ RnP ಕ್ಯಾಪ್ ಅಂದಿತ್ತಲ್ಲ, RIP ಕ್ಯಾಪ್ ಇಲ್ಲಿ ಬಂತು ನೋಡ್ರಿ. ಆ್ಯಕ್ಚುಲಿ RIP ನಾ ಹೇಳಿದ್ದೆ, ಬಟ್ ಡೋಂಟ್ ಥಿಂಕ್ ದ್ಯಾಟ್ ಕೈಂಡ್ ಆಫ್ RIP. ಇಲ್ಲಿ RIP ಅಂದರೆ I ವ್ಯಾಲ್ಯೂ 1 to n ಆಗಿರ್ತದೆ. ಓಕೆನಾ, ಸೊ ಇಷ್ಟು ಬರೆದು ಬಿಟ್ರಿ ಅಂತ ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಜಾಸ್ತಿ ಮಂದಿಗೆ ಇಲ್ಲೇ ಕನ್ಫ್ಯೂಷನ್ ಆಗ್ತದೆ ಸಮೇಷನ್ ಹೆಂಗೆ ತೊಗೊಳೋದು ಅಂತಂದು. ಇನ್ನೇನು ಮಾಡ್ರಿ, ಸಿಂಪಲ್
ಒಂದು ಇ ಅಂತಂದು ಬರೀರಿ ಹಿಂಗೆ ಒಂದು. ಓಕೆ, ಸಮೇಷನ್ ಯಾವತ್ತಿಲ್ಲ ಐ ಟು ಇಲ್ಲಿ ಏನು ಒಂದು ವ್ಯಾಲ್ಯೂ ಬರಿತೀವಲ್ಲ, ಆಮೇಲೆ ಇಲ್ಲಿ ಒಂದು ವ್ಯಾಲ್ಯೂ ಬರಿತೇವೆ. ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಐ ವ್ಯಾಲ್ಯೂ ಅಂತ ಬರಿತೀವಿ. ಸಪೋಸ್ 1 ಸ್ಟಾರ್ಟ್ ಆಗುತ್ತೆ 1, ಎಲ್ಲಿಗೆ ಎಂಡ್ ಆಗತ್ತೈತಿ, ಸಪೋಸ್ 3 ಎಂಡ್ ಆಗುತ್ತೆ 3, 5 ಎಂಡ್ ಆಗತ್ತೆ 5. ಓಕೆನಾ, ಅದೇ ಥರ ಎನ್ ನಂಬರ್ ವ್ಯಾಲ್ಯೂಸಿಗೆ ಎಂಡ್ ಆಗತ್ತೆ ಅಂದ್ರೆ ಎನ್, ಅರ್ಥ ಇದದ ಅದನ್ನ ನಾವಿಲ್ಲಿ ಬರಿದೇವೆ. ಜನರಲ್ ಫಾರ್ಮೆಟ್ನೇ ಬರಿದೇವೆ, QI ಡಿವೈಡೆಡ್ ಬೈ RIP ಸ್ಕ್ವೇರ್ ಡಾಟ್ RIP ಕ್ಯಾಪ್. ಇಷ್ಟು ಬರೆದು ಬಿಟ್ರಿ ಅಂತಂದ್ರೆ 3 ಮಾರ್ಕ್ಸು ನಿಮ್ಮ ಕೈಯಾಗ. ಈ ಟೋಟಲ್ ಡೆರಿವೇಷನ್ ಎಷ್ಟಕ್ಕೈತಿ 3 ಮಾರ್ಕ್ಸ್. ಯಾಕಂದ್ರೆ ಅಷ್ಟಕ್ಕೆ ಮೋರ್ ದೆನ್ ಸಫಿಷಿಯೆಂಟ್ ರೀ ಇದು. 5 ಮಾರ್ಕ್ಸಿಗೆ ಕೇಳಿದ್ರೆ ಉಪಯೋಗ ಇಲ್ಲ ನನ್ನ ಪ್ರಕಾರ. ಯಾಕಂದಂಥದ್ದೇನು ದಮ್ಮ ಇಲ್ಲ ಇದ್ರೊಳಗೆ, ಇಲ್ಲ ದಮ್ಮಿಲ್ಲ. ರೈಟ್, ಅರ್ಥ ಆಯ್ತಲ್ಲ? ಎನಿ ಡೌಟ್ಸ್? ನೋ ಡೌಟ್ಸ್. ಓಕೆ, ಏನು ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿರಿ, ಈಗ ಹೇಳತ್ತೀನಿ. ನೀವು ಡೌಟ್ ತಲೆಯಾಗಿ ಇಟ್ಕೊಂಡು ಕಮೆಂಟ್ ಬಾಕ್ಸು ಖಾಲಿ ಇರಲಿ ಬಿಡು, ಚೆಂದ ಕಾಣತ್ತಂತಂದು ಬಿಟ್ರಿ ಮುಗೀತು. ನಾಳೆ ನಿಮ್ಮ ಎಕ್ಸಾಮ್ನಾಗೂ ಇದು ನೋಡೋಕೆ ಚೆಂದ ಇತ್ತಡಿ ಖಾಲಿ ಪೇಜ್ ಅಂತ ನೀವು ಅಲ್ಲೇ ಬಿಟ್ಟು ಬರ್ತೀರಿ. ಓಕೆನಾ? ಸೊ ಹಂಗೆ ಮಾಡೋಕೆ ಹೋಗ್ಬೇಡ್ರಿ. ಅರ್ಥ ಆಯ್ತಲ್ಲ ಇದೆಲ್ಲ ಕಾನ್ಸೆಪ್ಟು? ರೈಟ್, ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಓಕೆ ಬಾಬಾ, ಸೊ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ. ಈಗ ನಾ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಹೇಳಿದೆ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅಂತಂದ್ರೆ ಏನು ಇಲ್ಲೇ ಹೇಳೋಣ ಬರ್ರಿ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅಂತಂದು ಇದಾದ ಇಮ್ಯಾಜಿನರಿ ಲೈನ್ಸ್ ಅಪ್ಪಿ. ಅಂದರೆ ನೀವು ಬರೀ ಈಗ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಕಲ್ತೀರಿ. ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದು ಸಪೋಸ್ ಈಗ ಒಂದು ಪಾಸಿಟಿವ್ ಚಾರ್ಜ್ ಅದ, ಇಲ್ಲೊಂದು ನೆಗೆಟಿವ್ ಚಾರ್ಜ್ ಅದ. ಇಲ್ಲಿಂದ ನಾವು ಒಂದು ಹಿಂಗೆ ಲೈನ್ ಡ್ರಾ ಮಾಡ್ತೇವೆ. ಹೌದಾ? ಲೈನ್ ನೋಡಿದ್ರಲ್ಲ ಒಮ್ಮೆರ ಬುಕ್ನಾಗ. ಮತ್ತೇನೇನು ಅನ್ಕೋಬೇಡ್ರಪ್ಪ. ಇಲ್ಲಿ ನೋಡ್ರಿ, ಈ ಥರ ಹಿಂಗೆ ನಾವು ಲೈನ್ಸ್ಗಳನ್ನು ಡ್ರಾ ಮಾಡ್ತೀವಿ. ಕರೆಕ್ಟ್? ಇವೇನು ತೋರಿಸ್ತಾವಂತಂದ್ರೆ ನಮ್ಮ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟೈತಿ. ಈ ಥರ ಹಿಂಗೆ ಆ್ಯಕ್ಚುಲಿ ಬ್ರೇಕ್ ಆಗಬಾರ್ದು ಅದು. ಓಕೆನಾ? ಈ ಥರ ಇಲ್ಲಿ ಬ್ರೇಕ್ ಆಗಬಾರ್ದು, ಕಂಟಿನ್ಯೂಸ್ ಈ ಥರ ಬರಬೇಕದು ನಾವು. ಅದಾದಮೇಲೆ ಏನಪ್ಪ ಅಂತಂದು ಈ ಥರ ಮಾಡೋದು. ಓಕೆನಾ? ಇದು ಎಲೆಕ್ಟ್ರಿಕ್ ಫೀಲ್ಡ್ ತೋರಿಸುವಂಥ ಮೆಥಡ್. ನಮಗಿದಂತೂ ಗೊತ್ತೈತಿ. ಇದು ಏನು ತೋರಿಸೈತಿ, ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನಿಂದ ಹೊಂಟೈತಿ, ಯಾವ ಡೈರೆಕ್ಷನಿಂದ ಹೊರಗೆ ಬರತೈತಿ. ಸೊ ಟೋಟಲಿ ನಾವೇನು ರೀಜನ್ನ ನಾವೇನು ತೋರಿಸ್ತೇವಲ್ಲ, ಆ ರೀಜನ್ನ ನಾವು ಒಂದು ಲೈನ್ಸ್ಗಳ ಮುಖಾಂತರ ತೋರಿಸ್ತೇವೆ. ಅವು ಇಮ್ಯಾಜಿನರಿ ಲೈನ್ಸ್ ಇರ್ತಾವೆ, ಖರೆ ಇರೋಂಗಿಲ್ಲ ಅವು. ಖರೆಗೂ ಹಂಗೆ ಲೈನೇ ಎಳೆದಿರೋಂಗಿಲ್ಲ. ಎಲ್ಲರೂ ಹೋಗ್ರಿ ನೀವು ಎಲೆಕ್ಟ್ರಿಕ್ ಫೀಲ್ಡ್ ಇತ್ತಲ್ಲಿ, ಅಲ್ಲಿ ಈ ಥರ ಏನೋ ಲೈನ್ಸ್ಗಳು ಕಾಣ್ತಾವೆ. ಇವೊಂದು ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಆನ್, ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ರೇಡಿಯೇಷನ್ ಭಾಳ ಐತೆ ಅಂದರೂ ಕೂಡ ಇಲ್ಲ. ಇವು ಲೈನ್ಸ್ ಜಸ್ಟ್ ರಿಪ್ರೆಸೆಂಟ್ ಮಾಡ್ಲಿಕ್ಕೆ ಹಂಗೆ ಇದಾವಪ್ಪ ತಮ್ಮ, ನೋಡೋಕೆ ಹಂಗೆ ಕಾಣ್ತಾವೆ ಈ ಥರ ಅಂತಂದು. ಇದನ್ನ ಹೆಂಗೆ ಗೊತ್ತಿಡಿದ್ರು ನಿಮ್ಮ 10th ಒಳಗೆ ಏನು ಎಕ್ಸ್ಪೆರಿಮೆಂಟ್ ಐತಿ, ಐರನ್ ಫಿಲಿಂಗ್ಸದ್ದು ನೆನಪು ಮಾಡ್ಕೋರಿ. ಐರನ್ ಫಿಲಿಂಗ್ಸದ್ದು ನೆನಪು ಮಾಡ್ಕೋರಿ. ಚುಂಬಕ ವಸ್ತುಗಳನ್ನು ಇಟ್ಕೊಂಡು ನೀವು ಒಂದು ಏನಪ್ಪ ಅಂತಂದ್ರೆ ನೀವು ಎಕ್ಸ್ಪೆರಿಮೆಂಟ್ ಮಾಡಿದ್ರಿ. ಅರ್ಥ ಆಗ್ಲಿಕ್ಕತ್ತದ? ಈ ಥರ ಇರ್ತದೆ, ಸಿಂಪಲ್ ಅದು. ಸೊ ಅಲ್ಲಿ ನಮಗೆ ಗೊತ್ತಾಯ್ತು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನಾವು ಯಾಕೆ ಈ ಥರ ಮಾಡ್ತೀವಿ ಅಂತಂದು. ಓಕೆನಾ? ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇನ್ ಸೆನ್ಸ್ ದೀಸ್ ಆರ್ ದ ಇಮ್ಯಾಜಿನರಿ ಲೈನ್ಸ್. ಎಂಥ ಲೈನ್ಸ್ ಅವ್ರಿ? ಇಮ್ಯಾಜಿನರಿ ಲೈನ್ಸ್. ರೈಟ್, ನಾವು ನೆಕ್ಸ್ಟ್ ವಿಚಾರದಲ್ಲಿ ಇಲ್ಲಿ ಹೋಗೋದಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳ ಬಗ್ಗೆ. ಓಕೆ, ರೈಟ್. ಸೊ ಈಗ ನಾವು ಏನಪ್ಪ ಅಂತಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬಗ್ಗೆ ಕಲ್ತು ಬಂದಿದ್ವಿ. ಈಗ ನಾವೇನು ಮಾಡೋಣಂತ ಅವ್ರ ಪ್ರಾಪರ್ಟೀಸ್ ಇದಾವೆ, ನೆನಪು ಮಾಡಿ ಇಟ್ಕೋರಿ. ಈ ಪ್ರಾಪರ್ಟೀಸ್ ತುಂಬ ಇಂಪಾರ್ಟೆಂಟ್ ಆಕೋ, ಬಿಕಾಸ್ 3 ಮಾರ್ಕ್ಸ್ ಇದನ್ನ ನಿಮಗೆ ಕೇಳ್ತಾರೆ. ಓಕೆನಾ? ಅರ್ಥ ಮಾಡ್ಕೊಳ್ಳಿ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒರಿಜಿನೇಟ್ ಫ್ರಮ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಟರ್ಮಿನೇಟ್ ಟು ನೆಗೆಟಿವ್ ಚಾರ್ಜ್. ಕರೆಕ್ಟ್? ಏನಕ್ಕದ ಅವು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬಗ್ಗೆ ನಾವು ಮಾತಾಡಬೇಕು ಅಂತಂದ್ರೆ ಅವು ಯಾವತ್ತಿದ್ಲು ಪಾಸಿಟಿವ್ ಚಾರ್ಜಿಂದ ನೆಗೆಟಿವ್ ಚಾರ್ಜಿಗೆ ಹೋಗ್ತಾವೆ. ಓಕೆನಾ? ಡೈರೆಕ್ಷನ್ ಎಲ್ಲಿಂದ ಎಲ್ಲಿಗಿರ್ತದೆ? ಪಾಸಿಟಿವ್ ಟು ನೆಗೆಟಿವ್ ಇರ್ತದೆ. ಯಾವತ್ತಿಲ್ಲ ನೆಗೆಟಿವ್ ಟು ಪಾಸಿಟಿವ್ ಆಗಲ್ಲ, ನೆನಪಿಟ್ಕೋರಿ. ನೆಗೆಟಿವ್ ಟು ಪಾಸಿಟಿವ್ ಆಗಲ್ಲ. ಓಕೆನಾ? ಈ ಥರ ಹಿಂಗೆ ಹೋಗಿ ಹಿಂಗೆ ಬರೋಲ್ಲ ಅವು, ನೆನಪಿಟ್ಕೋರಿ. ಯಾವತ್ತಿದ್ಲು ಪಾಸಿಟಿವ್ ಟು ನೆಗೆಟಿವ್ನೇ ಇರ್ತದೆ. ಓಕೆನಾ? ಪಾಸಿಟಿವ್ ನೆಗೆಟಿವ್. ಸೊ ಅದಕ್ಕೆ ಏನಂತ ಹೇಳ್ತಾರೆ ಅವರು, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒರಿಜಿನೇಟ್. ಎಲ್ಲಿ ಒರಿಜಿನೇಟ್ ಮೀನ್ಸ್ ಎಲ್ಲಿ ಹುಡ್ಕೊತಾವೆ, ಎಲ್ಲಿ ಪಾಸಿಟಿವ್ ಚಾರ್ಜ್ನಲ್ಲಿ ಹುಡ್ಕೊತಾವ. ಟರ್ಮಿನೇಟ್ ಎಂಡ್ ಎಲ್ಲ ಹಾಕವು, ನೆಗೆಟಿವ್ ಚಾರ್ಜ್ ಒಳಗೆ ಎಂಡ್ ಆಗ್ತಾವೆ. ಅರ್ಥ ಆಗ್ಲಿಕ್ಕತ್ತದ? ಅದೇ ಥರ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ನಾವು ಮಾತಾಡಬೇಕು ಅಂತಂದ್ರೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳ ಒಳಗೆ ಸಪೋಸ್ ಇಲ್ಲೊಂದು ಚಾರ್ಜ್ ಐತಿ, ಇಲ್ಲೊಂದು ಚಾರ್ಜ್ ಐತಿ, ಹಿಂಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನಾವೇನೋ ಹಿಂಗೆ ಡ್ರಾ ಮಾಡಿದ್ದೇವೆ. ಓಕೆನಾ? ಇಲ್ಲಿ ನಾವು ಡ್ರಾ ಮಾಡಿದಾಗ ಒಂದು ನೆನಪಿಟ್ಕೋರಿ. ಈಗ ನಾವು ಒಂದು ಯಾವುದೋ ಒಂದು ಪಾಯಿಂಟ್ ತೊಗೊಂಡೆ ಅಂತ ಅನ್ಕೋರಿ. ಇಲ್ಲಿಂದ ನಾವೊಂದು ಹಿಂಗೊಂದು ಲೈನ್ ಡ್ರಾ ಮಾಡಿದೆ. ಹೆಂಗೆ ಡ್ರಾ ಮಾಡಿದೆ ಅಂತ ಟ್ಯಾಂಜೆನ್ಷಿಯಲಿ ಅಂದ್ರೆ ಈ ಟೈಪ್ ಆಗುತ್ತೆ ಹೆಚ್ಚು ಕಡಿಮೆ ಅಂತ. ಓಕೆನಾ? ಸಪೋಸ್ ಅಲ್ಲಿ ಪಾಯಿಂಟ್ ಬೇಡ, ನಾವು ಇಲ್ಲಿ ತಗೊಳ್ಳೋಣ. ಓಕೆನಾ?
ಇಲ್ಲಿ ತಗೊಳ್ಳೋಣ. ಇಲ್ಲೊಂದು ಪಾಯಿಂಟ್ ಐತಿ ಟ್ಯಾಂಜೆನ್ಷಿಯಲಿ ಅಂತಂದ್ರೆ ಅದಕ್ಕೆ ಈ ಥರ ಹಿಂಗೆ ಬರ್ತದೆ. ಹೌದು, ಟ್ಯಾಂಜೆನ್ಷಿಯಲ್ ಅಂತ ನೀವು ಟ್ಯಾಂಜೆಂಟ್ ಬಗ್ಗೆ ಕಲ್ತು ಬಂದಿರಿ ಎಲ್ಲಿ ಫಸ್ಟ್ PUC ಒಳಗೆ. ಹೌದು, ಸೊ ಈ ಥರ ಅದಕ್ಕೆ ಹಿಂಗೆ ಪರ್ಪೆಂಡಿಕ್ಯುಲರ್ ಆಗಿ ಹಿಂಗೆ ತೊಗೊಂಡ್ಬಿಟ್ವಿ ಅಂತಂದು ಸ್ಟ್ರೇಟಾಗಿ. ಓಕೆನಾ, ಇದು ಏನು ತೋರಿಸುತ್ತೆ ಅಂತಂದ್ರೆ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಆಫ್ ಫೋರ್ಸ್ ತೋರಿಸುತ್ತೆ ಆ್ಯಟ್ ಈಚ್ ಪಾಯಿಂಟ್. ಪ್ರತಿಯೊಂದು ಪಾಯಿಂಟ್ನಾಗಿಂದ ಫೋರ್ಸದ್ದು ಏನಪ್ಪ ಅಂತಂದ್ರೆ ಡೈರೆಕ್ಷನ್ ತೋರಿಸುತ್ತೆ. ಈ ಯಾವುದೋ ಒಂದು ಪಾಯಿಂಟ್, ಪ್ರತಿಯೊಂದು ಪಾಯಿಂಟಿದ್ದು ನಾವೇನು ಟ್ಯಾಂಜೆಂಟ್ ಡ್ರಾ ಮಾಡ್ತೀವಲ್ಲ, ಅದು ಒಂದು ಎಲೆಕ್ಟ್ರಿಕ್ ಫೋರ್ಸನ್ನು ಡೆಡಿಕೇಟ್ ಮಾಡುತ್ತೆ. ಅದೇ ಥರ ಇಲ್ಲಿ ಒಂದು ಪಾಯಿಂಟಿಂದ ಒಂದು ನೆನಪಿಟ್ಕೋರು, ಒಂದು ಪಾಯಿಂಟಿಂದ ಒಂದೇ ಡೈರೆಕ್ಷನ್ ಪಾಸಿಬಲ್ ಅದ, ನಾಟ್ ಮೋರ್ ದೆನ್ ದ್ಯಾಟ್, ನಾಟ್ ಲೆಸ್ ದೆನ್ ದ್ಯಾಟ್, ಓನ್ಲಿ ಒನ್ ಡೈರೆಕ್ಷನ್ ಈಸ್ ಪಾಸಿಬಲ್. ಹಿಂಗೆ ಎರಡೆರಡೇನು ನಾವು ಡ್ರಾ ಮಾಡ್ಲಿಕ್ಕೆ ಬರುತ್ತಾ ಟ್ಯಾಂಜೆನ್ಷಿಯಲಿ, ಅವು ಟ್ಯಾಂಜೆಂಟ್ ಆಗೋದೇ ಇಲ್ಲ ಹಂಗೆ ಡ್ರಾ ಮಾಡಿದ್ವಿ ಅಂತಂದರು. ಓಕೆನಾ, ಯಾವುದಾದ್ರೂ ಒಂದು ವ್ಯಾಲಿಡ್ ಆಗುತ್ತೆ. ಸೊ ಅದಕ್ಕೆ ಅವ್ರು ಏನು ಹೇಳ್ತಾರೆ, ಓನ್ಲಿ ಎಟ್ ಒನ್ ಪಾಯಿಂಟ್ ದ ಡೈರೆಕ್ಷನ್ ಆಫ್ ಫೋರ್ಸ್ ಈಸ್ ವ್ಯಾಲಿಡ್ ವೆನ್ ವಿ ಡ್ರಾ ಟ್ಯಾಂಜೆನ್ಷಿಯಲ್ ಲೈನ್ ಫಾರ್ ಆನ್ ಎನಿ ಪಾಯಿಂಟ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ಓಕೆನಾ, ಅರ್ಥ ಅಲ್ಲಿಕತ್ತದ. ಯಾವುದೊಂದು ಎಲೆಕ್ಟ್ರಿಕ್ ಫೀಲ್ಡ್ ಇದ್ದು ಒಂದು ಪಾಯಿಂಟ್ ತೊಗೊಂಡ್ವಿ ಅಂತಂದ್ರೆ ಅಲ್ಲಿಂದ ಒಂದು ಟ್ಯಾಂಜೆಂಟ್ ಡ್ರಾ ಮಾಡಿದ್ವಿ ಅಂತಂದ್ರೆ ಅದೇನು ತೋರಿಸುತ್ತೆ, ಫೋರ್ಸ್ ಡೈರೆಕ್ಷನ್, ಫೋರ್ಸ್ ಆಫ್ ದಿ ಚಾರ್ಜ್ ಅದರದ್ದು ಡೈರೆಕ್ಷನ್ ತೋರಿಸುತ್ತೆ. ನೆನಪಿರಲಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಕ್ರೌಡೆಡ್ ಆ್ಯಂಡ್ ವೀಕರ್. ಈ ಪಾಯಿಂಟನ್ನ ನಾನು ಸ್ಕಿಪ್ ಮಾಡ್ತೇನೆ ಸದ್ಯ, ಯಾಕಂತಂದ್ರೆ ಇದನ್ನ ನೆಕ್ಸ್ಟ್ ಸ್ಲೈಡ್ ಒಳಗೆ ಐತಿ ಇದ್ರ ಬಗ್ಗೆ. ಓಕೆ, ನಿಮ್ಗೆ ತೋರಿಸ್ತೀನಿ ಅದ್ರೊಳಗೆ ಯಾವ ಥರ ಆಗಿದೆ ಅಂತಂದು. ನೆಕ್ಸ್ಟ್ ನೋಡಿರಿ, ದ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಫ್ ಫೋರ್ಸಸ್. ಈ ನಾವು ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸಸ್ ಅಂತೂ ಬರಿಬೋದು, ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಅಷ್ಟೂ ಬರಿಬೋದು. ಓಕೆನಾ, ಎರಡೂ ಒಂದೇ ಬರ್ತಾರೆ ಮೀನಿಂಗ್. ಸೊ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒರಿಜಿನೇಟಿಂಗ್ ಫ್ರಮ್ ಪಾಸಿಟಿವ್. ಓಕೆ, ಸೇಮ್ ಅದ, ಇಲ್ಲಿ ತನಕ ಎಲ್ಲ ಸೇಮ್ ಅದು ಫಸ್ಟ್ ಪಾಯಿಂಟ್. ಬಟ್ ಮುಂದೇನು ಕೊಡ್ತಾರೆ ನೋಡ್ರಿ, ಇಟ್ಸ್ ಪ್ರಪೋರ್ಷನಲ್ ಟು ದ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್. ಮೀನಿಂಗ್ ಏನು ಬರ್ತದೆ ಇದ್ರದ್ದು ಅರ್ಥ ಮಾಡ್ಕೊಳ್ಳಿ. ನಮಗೆ ಒಂದು ಫಾರ್ಮುಲಾ ಗೊತ್ತಾರೆ, ಏನು ನಾವು ಈಗ ಕಲ್ತು ಬಂದೇವಿ. ಹೌದಾ, ಈ ಒಂದು ಲೆಕ್ಚರ್ ಒಳಗೆ ನಾವು ಕಲ್ತು ಬಂದೇವಿ. ಏನಪ್ಪ ಅಂದರೆ F=F/Q ಅಂತ. ಹೌದಾ, ದಟ್ ಮೀನ್ಸ್ ವಾಟ್, ಈಗ ನಾ ಎಫ್ನ ವ್ಯಾಲ್ಯೂನ ಏನೋ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂತ E= ಏನು ಬರ್ತದೆ, 1/4πε0. ಇನ್ನಿಂದ್ರೊಳಗೆ ನಾ ಮಾಡಿ ತೋರಿಸಿದ್ದೆ. ಹೌದಾ, Q/R² ಅಂತಿತ್ತು, /Q ಅಂತಿತ್ತು. Q ಕ್ಯಾನ್ಸಲ್ ಆಗಿ ಏನಾಯ್ತಪ್ಪ ಅಂತಂದ್ರೆ ನಮಗೆ E=1/4πε0. ಹೌದಾ, Q/R² ಅಂತ ನಮಗೆ ಸಿಕ್ತು. ನೆನಪೈತಿ ನಮಗಿದೆ. ಇದು ಇಲ್ಲಿ ಫಾರ್ಮುಲಾ ಏನು ಹೇಳುತ್ತೆ, ಈ ಫಾರ್ಮುಲಾ ಒಳಗೆ ದ್ಯಾಟ್ ಡಿಸ್ಟೆನ್ಸ್ ಯಾವುದ್ರ ಇನ್ವರ್ಸ್ಲಿ ಸ್ಕ್ವೇರ್ ಇರ್ತದೆ. ಆ್ಯಂಡ್ ಇಲ್ಲಿ ಓನ್ಲಿ ಒಂದು ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಅದ. ಏನದ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಅದು, ಪ್ರಾಡಕ್ಟ್ ಇಲ್ಲ, ಓನ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಅದ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್, ಈ ಎಲೆಕ್ಟ್ರಿಕ್ ಫೀಲ್ಡಿಂದ ನಾವು ಏನು ಡ್ರಾ ಮಾಡ್ಬೋದು, ಇನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡ್ರಾ ಮಾಡ್ಬೋದು. ಇವೆರಡು ಏನು ತೋರಿಸ್ತಾವಪ್ಪ ಅಂತಂದ್ರೆ ಇಟ್ ಈಸ್ ಹ್ಯಾವಿಂಗ್ ಸಮ್ ಅಮೌಂಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್. ಇಲ್ಲದನ್ನ ಏನು ಕೊಡ್ತಾರೆ ನೋಡಿ, ಇಟ್ ಈಸ್ ಆಲ್ವೇಸ್ ಪ್ರಪೋರ್ಷನಲ್ ಟು ದ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್. ಏನಂತದ, ಇಟ್ ಈಸ್ ಆಲ್ವೇಸ್ ಪ್ರಪೋರ್ಷನಲ್ ಟು ದ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್. ಅರ್ಥ ಆಗ್ಲಿಕ್ಕತ್ತದ. ನೆಕ್ಸ್ಟ್, ಟೂ ಎಲೆಕ್ಟ್ರಿಕ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್. ಒಂದು ವೇಳೆ ಇಂಟರ್ಸೆಕ್ಟ್ ಆದ್ರೆ ಏನಾಗುತ್ತೆ, ಎರಡು ಡೈರೆಕ್ಷನ್ ಸಿಗ್ತಾವೆ. ಅವಾಗ ಯಾವುದ್ರೂ ಎರಡು ಡೈರೆಕ್ಷನ್ ಆಫ್ ಫೋರ್ಸ್ ಸಿಗ್ತದೆ. ಸಪೋಸ್ ಹಿಂಗೆ ಇಂಟರ್ಸೆಕ್ಟ್ ಆಯ್ತು ಅಂತಂದ್ರೆ ಇಲ್ಲೊಂದು ಟ್ಯಾಂಜೆಂಟ್ ನಾವು ಹಿಂಗೆ ಡ್ರಾ ಮಾಡ್ತೇವೆ, ಈಗ ಇಲ್ಲೊಂದು ತೊಗೊಂಡಂತ ನಾ ಇಲ್ಲೊಂದು ಹಿಂಗೂ ಡ್ರಾ ಮಾಡ್ಬೋದು. ಎರಡು ಡೈರೆಕ್ಷನ್ ಹಾಕೋದು, ವಿಚ್ ಈಸ್ ನಾಟ್ ಇವನ್ ಪಾಸಿಬಲ್. ಅರ್ಧದಲ್ಲಿದ್ದ ಮೋರ್ ದೆನ್ ಒನ್ ಡೈರೆಕ್ಷನ್ ಆಗುತ್ತೆ. ಹಿಂಗೊಂದು ಡೈರೆಕ್ಷನ್ ತೊಗೋಬೋದು, ನಾನು ಹಿಂಗೊಂದು ಡೈರೆಕ್ಷನ್ ತೊಗೋಬೋದು. ಇಂಟರ್ಸೆಕ್ಟ್ ಅದಕ್ಕೆ ಆಗಲ್ಲ ರೀ ಅವು, ಯಾಕಂದ್ರೆ ಇರೋದೇ ಒಂದೇ ಒಂದು ಡೈರೆಕ್ಷನ್ ಇರ್ತದೆ ಆ ಒಂದು ಫೋರ್ಸಿಗೆ, ಆ ಡೈರೆಕ್ಷನ್ನಾಗ ಹೋಗ್ತಾವೆ. ಸೊ ಯಾವತ್ತಿರೋ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ದೇ ನೆವರ್ ಇಂಟರ್ಸೆಕ್ಟ್. ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ದೇ ನೆವರ್ ಇಂಟರ್ಸೆಕ್ಟ್. ಇನ್ಸ್ಟೆಡ್ ದೇ ಫಾರ್ಮ್ ಸಮಥಿಂಗ್ ಲೈಕ್ ದಿಸ್. ಹೌದಾ, ಒಂದು ಗ್ಯಾಪ್ ಇರ್ತದೆ, ಇಕ್ವಿಡಿಸ್ಟೆನ್ಸ್ ಗ್ಯಾಪ್ ಇರ್ತದೆ ಅವ್ರ ನಡುವೆ. ನೆನಪಿರಲಿ ನಿಮಗೆ. ಓಕೆ, ಇಕ್ವಿಡಿಸ್ಟೆನ್ಸ್ ನಾರ್ಮಲ್ ಕಂಡೀಷನ್ ಒಳಗೆ ಒಂದು ವೇಳೆ ಅದು ಸ್ಟ್ರಾಂಗ್ ಇತ್ತಂತಂದ್ರೆ ಇಕ್ವಿಡಿಸ್ಟೆನ್ಸ್ ಇರೋಂಗಿಲ್ಲ, ಈಕ್ವಲ್ ಡಿಸ್ಟೆನ್ಸ್ ಇರೋಂಗಿಲ್ಲ. ನೆನಪಿರಲಿ ನಿಮಗೆ ಇದ್ರದ್ದು. ಓಕೆನಾ, ಇದ್ರ ಬಗ್ಗೆ ನಾನು ನಿಮ್ಗೆ ಮುಂದಿನ ಹೇಳ್ತೀನಿ, ಯಾವಾಗ ಈಕ್ವಿ ಡಿಸ್ಟೆನ್ಸ್ ಇರೋಂಗಿಲ್ಲ ಏನು ಅಂತ ತಲೆ ಕೆಡಿಸ್ಕೋಬೇಡ್ರಿ. ಓಕೆನಾ, ಮುಂದೆ ನಿಮಗೆ ಸ್ಲೈಡ್ ಐತೆ ಇದ್ರ ಬಗ್ಗೆನ. ಈಗಿಲ್ಲಿ ಅರ್ಥ ಮಾಡ್ಕೊಳ್ರಿ, ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸಸ್ ಕ್ಯಾನ್ ಪಾಸ್ ಥ್ರೂ ಅ ನಾನ್ ಕಂಡಕ್ಟರ್. ಅದು ಮೀನಿಂಗ್ ಏನು, ನೀವು ಒಂದು ಕಂಡಕ್ಟರ್ ತೊಗೋರಿ, ಒಂದು ನಾನ್ ಕಂಡಕ್ಟರ್ ಇನ್ಸುಲೇಟರ್ ತೊಗೋರಿ, ಅದರೊಳಗೂ ಕೂಡ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತದ. ನಿಮಗೆ ಇದಕ್ಕೆ ಅಂತ ಒಂದು ಪ್ರೂಫ್ ಅದ. ಏನಂತಂದ್ರೆ ನೀವು ಗಾಸ್ ಲಾ ಅಪ್ಲಿಕೇಶನ್ ಅಂತ ನೀವು ಮುಂದೆ ಕಲಿತೀರ, ಡೆರಿವೇಷನ್ ಅಂತ. ಅಲ್ಲಿ ನಾವು ಪೇಪರ್ ಶೀಟಿಂದ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ನ ಪಾಸ್ ಮಾಡ್ಬೋದು. ಓಕೆನಾ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸಿಗೆ ಕಂಡಕ್ಟರ್ ಬೇಕಂತನೇ ಏನಿಲ್ಲ, ಅದಕ್ಕೆ ಇನ್ಸುಲೇಟರ್ ಇದ್ದರೂ ಕೂಡ ನಡೆಯುತ್ತೆ. ನೆನಪಿರಲಿ. ಓಕೆ, ದೇ ಡಿ ನಾಟ್ ಫಾರ್ಮ್ ಕ್ಲೋಸ್ ಲೂಪ್ ಅವು ಫಾರ್ಮೇಷನ್ ಮಾಡಲ್ಲ. ಒಂದು ನೆನಪಿಟ್ಕೋರಿ ಫ್ರೆಂಡ್ಸ್, ಕೇಳ್ರಲ್ಲ, ಇದರೊಳಗಡೆ 3 ಮಾರ್ಕ್ಸಿಗಂತ ಮಿನಿಮಮ್ ನೀವು ಎಷ್ಟು ಪಾಯಿಂಟ್ಸ್ ಬರಬೇಕು, 6 ಪಾಯಿಂಟ್ಸ್ ಬರಬೇಕು. 6 ಪಾಯಿಂಟ್ಸ್ 1 2 3 4 5
7 ಪಾಯಿಂಟ್ಸ್ ಇದಾವೆ. ಈ 7 ಪಾಯಿಂಟ್ಸ್ ನೀವು ಕೂಸು ನೆನಪಿಟ್ಕೊಂಡ್ರೆ ಒಂದು 6 ಪಾಯಿಂಟ್ಸ್ ಗ್ಯಾರಂಟಿ ನೆನಪು ಉಳಿತಾವ. ಒಂದು ನೀವು ನೆನಪಾರಿರೋದು 6 ಪಾಯಿಂಟ್ ನೆನಪು ಇರ್ತಾವೆ. ಅರ್ಥ ಅಲ್ಲಿಗದ. ಅಥವಾ 2 ನೆನಪಾರಿರೋ ಒಂದು 5 ಬರ್ತೀರಾ, ಅಟ್ಲೀಸ್ಟ್ 3 ಮಾರ್ಕ್ಸಿಗೆ ನಿಮ್ಗೆ 2.5 ಮಾರ್ಕ್ಸರ ಸಿಗ್ತೈತೆ. ಅಟ್ಲೀಸ್ಟ್ ನಿಮಗೆ 2.5 ಮಾರ್ಕ್ಸರ್ ಸಿಗುತ್ತಾ. ಸೊ ದ್ಯಾಟ್ಸ್ ವೈ ನಾನು ಹೇಳ್ತೀನಿ, ಇವು ಇಂಥವೆಲ್ಲ ಬಂದಾಗ ಚಾನ್ಸ್ ಮಿಸ್ ಮಾಡ್ಕೋಬೇಡ್ರಿ. 3 ಮಾರ್ಕ್ಸ್ ಈಸಿಲಿ ನೀವು ಗೇನ್ ಮಾಡ್ಬೋದು. ನೀವು ಜಸ್ಟ್ ಬಾಜುಗೆ ಡೈಗ್ರಾಮ್ ಹಾಕೋರಿ, ಒಂದು ಹಿಂಗೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ಸುತ್ತೆ, ಅಲ್ಲೇ ಒಂದು 3-4 ಪಾಯಿಂಟ್ ನಿಮ್ಗೆ ನೆನಪಿರ್ತಾವೆ. ಫೀಲ್ಡ್ ಆನ್ಸ್ ಯಾವತ್ತಿಲ್ಲೂ ಟರ್ಮಿನೇಟ್ ಆಕ್ಕವು, ಪಾಸಿಟಿವಿಂದ ಬರ್ತೈತಿ, ನೆಗೆಟಿವ್ನಿಗೆ ಹೋಗ್ತೈತಿ. ಯಾವತ್ತಿಲ್ಲೂ ಅವು ಕ್ಲೋಸ್ ಲೂಪ್ ಫಾರ್ಮೇಷನ್ ಮಾಡಲ್ಲ, ಟರ್ಮಿನೇಟ್ ಆಕ್ಕವು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಅವು ಇಂಟರ್ಸೆಕ್ಟ್ ಆಗಂಗಿಲ್ಲ. 3 ಪಾಯಿಂಟ್ ಬಂದ್ವಿಲ್ಲ ಇಲ್ಲೇ ಈಗ, ಹೌದಿಲ್ಲ. ಆಮೇಲೆ ಇನ್ನೊಂದು ನೀವು ನೆನಪು ಮಾಡ್ಕೊಂಡ್ಬಿಟ್ಟಪ್ಪ, ಏನಪ್ಪ ನೀವು ಸ್ವಲ್ಪ ಪ್ರೆಷರ್ ಹಾಕಿದ್ರಿ ಅಂತಂದ್ರೆ ನಿಮ್ಮ ತಲೆಗೆ ಟ್ಯಾಂಜೆಂಟ್ ಬಗ್ಗೆ ನೆನಪು ಬರ್ತದೆ. 4 ಪಾಯಿಂಟ್ ಸಿಕ್ಕು. ಎಷ್ಟು ಪಾಯಿಂಟ್ ಸಿಕ್ಕು? 4 ಪಾಯಿಂಟ್. 3 ಮಾರ್ಕ್ಸಿಗೆ ನೀವು 4 ಪಾಯಿಂಟ್ ಬರ್ದಿರಿ ಅಂತಂದ್ರೆ ಮಿನಿಮಮ್ ನಿಮಗೆ ಇಲ್ಲಿ ಎಷ್ಟು ಸಿಕ್ಕಂಗಾತ? ನಿಮಗೆ 2 ಮಾರ್ಕ್ಸ್ ಸಿಕ್ಕಂಗಾತಿಲ್ಲ, ಹೌದಾ? ಅದಕ್ಕೆ ಯಾವತ್ತಿಲ್ಲೂ ಏನು ಮಾಡಬೇಕು, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ರಿ. ಓಕೆನಾ? ಓಕೆ, ರೈಟ್. ಲೆಟ್ ಅಸ್ ಮೂವ್ ಟು ನೆಕ್ಸ್ಟ್ ಒನ್. ಅರ್ಥ ಆಗೈತಿ ಅಂತ ಅನ್ಕೊತೀನಿ ನಾನು ನಿಮ್ಗೆ. ಏನೇನು ಡೌಟ್ ಇದ್ರೂ ನೀವು ಏನು ಮಾಡ್ಬೋದು, ಕಾಮೆಂಟ್ ಸೆಕ್ಷನ್ನಾಗ ಹಾಕ್ಬೋದು. ಖಾಲಿ ಬಿಡಕ್ಕೆ ಹೋಗ್ಬೇಡ್ರಿ. ಮಜಾ ಬರ್ತೈತೆ ಬಾ ಖಾಲಿ ಬಿಟ್ರಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ದು ಏನೇ ಡೌಟ್ಸ್ ಇದ್ದರೂ ಜೆನ್ಯೂನಾಗಿ ಹಾಕ್ರಿ, ನಾನು ಹೇಳ್ತೇನೆ ಅಲ್ಲಿ. ಓಕೆನಾ? ನಿಮಗೆ ಎಟ್ ಎನಿ ಕಾಸ್ಟ್ ನಿಮಗೆ ಹೆಲ್ಪ್ ಮಾಡ್ತೇನೆ. ಓಕೆನಾ? ಈ ಡಯಾಗ್ರಾಮ್ಸ್ನು ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ. ಬಿಕಾಸ್ ಈ ಡಯಾಗ್ರಾಮ್ಸ್ನ ನಿಮಗೆ 3 ಮಾರ್ಕ್ಸಿಗೆ ಕೇಳ್ತಾರೆ. ಏನು ಕೇಳ್ತಾರೆ? 3 ಮಾರ್ಕ್ಸಿಗೆ ಕೇಳ್ತಾರೆ ನಿಮಗೆ ಡಯಾಗ್ರಾಮ್ಸ್ಗಳನ್ನು. ವೈಟ್ ಐತೇನು ರೀ? ಓಕೆ, ವೈಟ್ ಐತಿ. ಸೊ ನಿಮಗೆ ಇವನ್ನೂ ಕೂಡ 2 ಮಾರ್ಕ್ಸಿಗೆ ಕೇಳ್ತಾರೆ. 3 ಮಾರ್ಕ್ಸ್ ಇಲ್ಲ, 2 ಮಾರ್ಕ್ಸಿಗೆ ಕೇಳ್ತಾರೆ. ಏನಂತಾರವರು? ಅವ್ರು ಹಿಂಗೆ ಒಂದು ಪಾಸಿಟಿವ್ ಚಾರ್ಜ್ ಅಂತ ಬರ್ತಾರೆ, ಒಂದು ನೆಗೆಟಿವ್ ಚಾರ್ಜ್ ಅಂತ ಬರ್ತಾರೆ. ಇವು ಕುರ್ದು ಏನು ಮಾಡಿರಿ ನೀವು, ಇವು ಕುರ್ದು ಡಯಾಗ್ರಾಮ್ ತೆಗೀರಿ, ಇವು ಕುರ್ದು ಡಯಾಗ್ರಾಮ್ ತೆಗೀರಿ ಅಂತ ಕೇಳ್ತಾರೆ. ಅವಾಗ ಇವ್ನು ನೀವು ಮಾಡಬೇಕಾಗ್ತಿ. ಇವ್ನು ಸಿಂಪಲ್ ಅದಾವೆ, ಇವು ಡಯಾಗ್ರಾಮ್ಸ್ಗಳೇನು ಸಿಂಪಲ್ ಅದಾವೆ. ಯಾವತ್ತಿಲ್ಲೂ ಪಾಸಿಟಿವ್ ಚಾರ್ಜ್ ರೇಡಿಯಲಿ ಔಟ್ವರ್ಡ್ ಇರ್ತದೆ. ರೇಡಿಯಲಿ ಔಟ್ವರ್ಡ್ ಅಂತಂದ್ರೆ ಅವ್ರು ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಡೈರೆಕ್ಷನ್ ಹೊರಗಡೆ ಇರ್ತಾರೆ, ಈ ಥರ ಇರ್ತಾರೆ. ಓಕೆನಾ? ಹಿಂಗೆ ತೊಗೋಬೇಕು, ಹಿಂಗೆ ಹೊರಗಡೆ ಬರೀಬೇಕು, ಹಿಂಗೆ ತೊಗೋಬೇಕು, ಹಿಂಗೆ ಹೊರಗಡೆ ಬರಬೇಕು, ಹಿಂಗೆ ತೊಗೋಬೇಕು, ಒಂದು ಹೊರಗಡೆ ಬರಬೇಕು. ರೇಡಿಯಸ್ ಏನ್ರೇನು ಹೆಂಗೆ ಬೇಕಾದಂಗೆ ನೀವು ಹೇಳ್ಬೋದು. ಒಂದು ಸರ್ಕಲ್ ತೊಗೊಂಡಾಗ, ಓಕೆ, ಒಂದು ಸರ್ಕಲ್ ತೊಗೊಂಡಾಗ ಏನಪ್ಪ ಅಂತಂದ್ರೆ ರೇಡಿಯಸ್ ಅಂತಂದ್ರೆ ಇಲ್ಲೂ ಹಿಂಗೆ ಬರ್ತಾರೆ, ಹಿಂಗೂ ಬರ್ತಾರೆ, ಹಿಂಗೂ ಬರ್ತಾರೆ, ಹಿಂಗೂ ಬರ್ತಾರೆ, ಹಿಂಗೂ ಬರ್ತಾರೆ, ಹಿಂಗೂ ಬರ್ತಾರೆ. ಅರ್ಥ ಆಗ್ಲಿಕ್ಕತ್ತದ ನಿಮಗೆ? ಈ ಥರ ಇರ್ತಾರೆ. ಅರ್ಥ ಆಗ್ಲಿಕ್ಕತ್ತದ? ಸೊ ಅದೇ ಥರ ರೇಡಿಯಲಿ ಔಟ್ವರ್ಡ್ ಮೀನಿಂಗ್ ಏನಂತಂದ್ರೆ ಅವು ಯಾವ ಡೈರೆಕ್ಷನ್ನಾಗ ನೀವು ನೋಡಿದ್ರು ಕೂಡ ಅವು ಯಾವತ್ತಿಲ್ಲೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಔಟ್ವರ್ಡ್ ಇರ್ತಾರೆ, ಡೈರೆಕ್ಷನ್ ಹೊರಗಡೆ ಇರ್ತದೆ. ಫಾರ್ ವಿಚ್ ಕಂಡೀಷನ್ ವೆನ್ ಕ್ಯೂ ಈಸ್ ಗ್ರೇಟರ್ ದೆನ್ 0. ಇದನ್ನು ಕೂಡ MCQಸ್ನ ನಿಮ್ಗೆ ಕೇಳಬಹುದು. ನಿಮ್ಗೆ ಏನಂತ ಕೊಡ್ತಾರೆ ಅಂದ್ರೆ MCQಸ್ನಾಗ, ಇಫ್ ಕ್ಯೂ ಈಸ್ ಅಂದರೆ ಒಂದು ಚಾರ್ಜ್ ಗ್ರೇಟರ್ ದೆನ್ 0 ಇತ್ತು. ಗ್ರೇಟರ್ ದೆನ್ 0 ಅಂತಂದ್ರೆ ಪಾಸಿಟಿವ್ ನಂಬರ್ಸಾ, ದಟ್ ಮೀನ್ಸ್ ಪಾಸಿಟಿವ್ ಚಾರ್ಜಾ. ಓಕೆ, ಅಂದ್ರೆ ಒಂದು ಚಾರ್ಜ್ ವಿಚ್ ಈಸ್ ಗ್ರೇಟರ್ ದೆನ್ 0, ದೆನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಥ್ರೂ ದ್ಯಾಟ್ ಚಾರ್ಜ್ ಈಸ್ ಅಂತಂದು ಕೊಟ್ಟು ಆಪ್ಷನ್ಸ್ ಕೊಡ್ತಾರೆ. ರೇಡಿಯಲಿ ಔಟ್ವರ್ಡ್, ಇನ್ವರ್ಡ್, ಇಂಟರ್ಸೆಕ್ಟಿಂಗ್, ನಾನ್ ಇಂಟರ್ಸೆಕ್ಟಿಂಗ್ ಅಂತ 4 ಆಪ್ಷನ್ ಕೊಡ್ತಾರೆ. ಅದರೊಳಗೆ ಯಾವ್ದು ಬರ್ತೀರಿ ನೀವು? ರೇಡಿಯಲಿ ಔಟ್ವರ್ಡ್. ಏನಂತ ಬರ್ತೀರಿ? ರೇಡಿಯಲಿ ಔಟ್ವರ್ಡ್ ಅಂತ ಬರ್ತೀರಿ. ಅದೇ ರೇಡಿಯಲಿ ಇನ್ವರ್ಡ್ ಅಂತಂದ್ರೆ ಯಾವುದಕ್ಕಂತೇವಿ? ಫಾರ್ ನೆಗೆಟಿವ್ ಚಾರ್ಜ್. ಯಾಕಂದ್ರೆ ನೆಗೆಟಿವ್ ಚಾರ್ಜ್ ಒಳಗೆ ಟರ್ಮಿನೇಟ್ ಆಗೋದ್ರಿಂದ ಎಂಡ್ ಎಲ್ಲಕ್ಕೋ ಅವ್ರು ಒಳಗಡೆನೇ ಎಂಡ್ ಹಾಕೋ. ಪಾಸಿಟಿವ್ ಚಾರ್ಜಿಂದ ಹೊರಗಡೆ ಬರ್ತದೆ, ನೆಗೆಟಿವ್ ಚಾರ್ಜಿಂದ ಎಂಡ್ ಆಗುತ್ತೆ. ಅರ್ಥ ಆಗ್ಲಿಕ್ಕತ್ತದ ನಿಮಗೆ? ಈ ಥರ ಇರ್ತದೆ. ಸೊ ಹೀಗಾಗಿ ಈ ರೇಡಿಯಲಿ ಇನ್ವರ್ಡ್ ಅಂತ ಹಿಂಗೊಂದು ನೀವು ಏನು ಡ್ರಾ ಮಾಡ್ತೀರ ಲೈನ್ಸ್ಗಳನ್ನು ಅವು ಹಿಂಗೆ ಒಳಗಡೆ ತೋರಿಸ್ಬೇಕಾಗತ್ತೆ. ಆ್ಯರೋ ಮಾರ್ಕ್ ಕಂಪಲ್ಸರಿ ರೀ. ವಿದೌಟ್ ಆ್ಯರೋ ಮಾರ್ಕ್ ಈ ಡಯಾಗ್ರಾಮ್ ಪೂರಾ ಇನ್ಕಂಪ್ಲೀಟ್. ಅರ್ಥ ಆಗ್ಲಿಕ್ಕತ್ತದ? ಈ ಥರ ಇರ್ತದೆ ನಿಮಗೆ. ನೆಕ್ಸ್ಟ್ ನೋಡ್ರಿ, ಅದು ಲೈಕ್ ಚಾರ್ಜಸ್ ಬಗ್ಗೆ ಮಾತಾಡ್ಬೇಕಂದ್ರೆ 2 ಸೇಮ್ ಚಾರ್ಜ್, ಒಂದು ಪಾಸಿಟಿವ್ ಚಾರ್ಜ್. ಕರೆಕ್ಟ್? ಪಾಸಿಟಿವ್ ಏನಾಕವ? ರಿಪೆಲ್ ಹಾಕವು, ದೂರ ಹೋಕ್ಕವು. ದೂರ ಹೋಗೋದನ್ನ ನಾವು ಹೆಂಗೆ ತೋರಿಸ್ತೇವೆ? ಈ ಥರ ತೋರಿಸ್ತೇವೆ, ಹೌದಾ? ಹಿಂಗೆ ಒಂದು ರೈಟ್. ಸೊ ಇಲ್ಲಿ ಮೀನಿಂಗ್ ಏನಿದು? ಇವು ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ರೇಡಿಯಲಿ ಔಟ್ವರ್ಡ್ ಇರ್ತಾವೆ. ಓಕೆನಾ? ಹಿಂಗಾಗಿ ಇವ್ರು ಯಾರು ಮಾರ್ಕ್ ಹೆಂಗಿದಾವೆ? ಹೊರಗಡೆ ಇದಾವೆ, ಹೌದಾ ಇಲ್ಲ? ಸೊ ದಿಸ್ ಈಸ್ ಅ ಸಿಂಪಲ್ ಥಿಂಗ್. ಲೈಕ್ ಚಾರ್ಜ್ ಇದ್ದಾಗ ಏನಾಗುತ್ತೆ? ರೇಡಿಯಲಿ ಔಟ್ವರ್ಡ್ ಆಗುತ್ತೆ. ಅದು ಹೆಂಗೆ? ಪಾಸಿಟಿವ್ ಲೈಕ್ ಚಾರ್ಜ್ ಇತ್ತಂದ್ರೆ. ಸಪೋಸ್ ಇದು ನೆಗೆಟಿವ್ ಇದ್ದು ಅಂತಂದ್ರೆ ಇಲ್ಲೂ ಒಂದು ಮಾಡಿ ತೋರಿಸ್ತಾರೆ ನೋಡ್ರಿ. ನೆಗೆಟಿವ್ ಇತ್ತಂತಂದ್ರೆ ಅವಾಗ ಇದು ಹಿಂಗೆ ಇರ್ತಾವೆ ಇವು ಲೈನ್ಸ್. ಆ್ಯಕ್ಚುಲಿ ರಿಪಲ್ಷನ್ನ ತೋರಿಸ್ತಾವೆ, ಆದರೆ ಆ್ಯರೋ ಮಾರ್ಕ್ ಚೇಂಜಸ್ ಹಾಕದ. ಏನಾಗುತ್ತೆ? ಆ್ಯರೋ ಮಾರ್ಕ್ ಚೇಂಜಸ್ ಹಾಕದ ಅಂದ್ರೆ ಹಿಂಗೆ ಒಳಗಡೆ ಬರ್ತದೆ. ಯಾಕಂದ್ರೆ ಇವು ಇನ್ವರ್ಡ್ ಆಗಿರ್ತವೆ ಕುಡ್ದು ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್. ರಿಪಲ್ಷನ್ ತೋರಿಸುತ್ತೆ, ಇವೆರಡು ಹಿಂಗೆ ರಿಪಲ್ಷನ್ ತೋರಿಸ್ತಾವೆ, ಈ ಥರ ದೂರ ಇದಾವೆ ಅನ್ನೋರ್ಗತನ. ಆದರೆ ಆ್ಯರೋ ಮಾರ್ಕ್ ಮಾತ್ರ ಇನ್ವರ್ಡ್ಸ ಇರ್ತದೆ, ನೆನಪಿರಲಿ ನಿಮಗೆ. ಓಕೆನಾ? ಇದೇನಪ್ಪ ಅಂತಂದು ಫಾರ್ ಲೈಕ್ ಚಾರ್ಜಸ್. ಯಾವುದಕ್ಕಿದು? ಲೈಕ್ ಚಾರ್ಜಸ್.
ಓಕೆನಾ. ಅದೇ ಥರ ಇಲ್ಲಿ ಅನ್ಲೈಕ್ ಚಾರ್ಜಸ್ ಅಥವಾ ಡೈಪೋಲ್ಸ್ ಅಂತ ಹೇಳ್ತೀವಿ, ಮೀನ್ಸ್ ಡಿಫ್ರೆಂಟ್ ಇರ್ತಾರೆ. ಒಂದು ಪ್ಲಸ್ ಇರ್ತಾರೆ, ಒಂದು ಮೈನಸ್ ಇರ್ತಾರೆ. ನಾವು ಆಗಲ್ಲಿ ಮಾಡಿದ್ವಲ್ಲ ರೀ, ಹೌದಾ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸಿಗೆ ಒಂದು ಹಿಂಗೆ ಪಾಸಿಟಿವ್ ಟು ನೆಗೆಟಿವ್ ಏನು ತೋರಿಸ್ಬೇಕು ನಾವು, ಪಾಸಿಟಿವ್ ಟು ನೆಗೆಟಿವ್. ಇಲ್ಲೂ ಕೂಡ ಹಂಗೆ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಇನ್ವರ್ಡ್ಸ್ ಇದೆ ಡೈರೆಕ್ಷನ್. ಓಕೆ, ಇದು ಪಾಸಿಟಿವ್ ಇರೋದ್ರಿಂದ ಔಟ್ವರ್ಡ್ ಆಗುತ್ತೆ ಡೈರೆಕ್ಷನ್. ಸಿಂಪಲ್ ಅದಾವ್ರಿ ಇವು ಡಯಾಗ್ರಾಮ್ಸ್. 2 ಮಾರ್ಕ್ಸಿಗೆ ಆರಾಮ್ ಬರ್ತೀರಿ ನೀವು. ಓಕೆನಾ. ಇಲ್ಲಿ ಇಷ್ಟೇ ನೆನಪಿಟ್ಕೋ, ಕ್ಯೂ ಈಸ್ ಗ್ರೇಟರ್ ದೆನ್ 0, ಕ್ಯೂ ಈಸ್ ಲೆಸ್ ದೆನ್ 0 ಏನಾಕೈತೆ ಅನ್ನೋದು ನೀವು ನೆನಪು ಇಟ್ಕೊಳ್ಬೇಕು. ಅರ್ಥ ಆಗ್ಲಿಕ್ಕತ್ತದ. ಸೊ ಈ ಥರ ಇರ್ತದೆ. ಓಕೆನಾ. ಐ ಹೋಪ್ ಸೊ ಇಟ್ ಈಸ್ ಕ್ಲಿಯರ್. ನೆಕ್ಸ್ಟ್ ನೋಡಿರಿ, ಇದು ಇಲ್ಲಿ ತನಕ ಏನಪ್ಪ ಅಂತಂದ್ರೆ ನೀವು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬಗ್ಗೆ ಕಲ್ತ್ರಿ. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತಂದ್ರೆ ಏನು, ಅವು ಕುಡ್ದು ಏನಪ್ಪ ಪ್ರಾಪರ್ಟೀಸ್ ಬಗ್ಗೆ ಎಲ್ಲ ಕಲ್ತ್ರಿ ನೀವು. ಓಕೆ, ಎಲ್ಲೆಲ್ಲಿ ನಾವು ಅಪ್ಲೈ ಮಾಡ್ಬೋದು. ಪ್ಲಸ್ ಅವಕ್ಕೂ ಡಯಾಗ್ರಾಮೆಟಿಕ್ ವೇವ್ಸ್. ಓಕೆ, ಇದ್ರೊಳಗೆ ಅಂಥ ಪರಿನ ಕಾಸಿಲ್ಲ. ಇಲ್ಲಿಂದ ಆ್ಯಕ್ಚುಲಿ ಇನ್ನೂ ಮಸ್ತ್ ಆಸ್ಲಿ ಆಟ ಶುರು ಆಗುತ್ತೆ. ಓಕೆ, ಫಿಸಿಕ್ಸದ್ದು ಈ ಚಾಪ್ಟರ್ ಒಳಗೆ ಇದು ನಾವು ಹಾಟ್ಸ್ ಟಾಪಿಕ್ ಅಂತ ನಾನು ಮಾತಾಡ್ತೀನಿ. ಬಿಕಾಸ್ ಇದು ಈ ಒಂದು ಟಾಪಿಕ್ ಮೇಲ್ಗಡೆ ಕ್ವೆಶನ್ಸನ್ನು ತುಂಬ ಸತಿ ಕೇಳಿದ್ದಾರೆ. ಓಕೆನಾ. ರೈಟ್. ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತಂದರೆ ಏನು? ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ನಥಿಂಗ್ ಬಟ್, ಈಗ ಒಂದು ಯಾವುದೊಂದು ನೀವು ಕಂಡಕ್ಟರ್ ತೊಗೊಂಡಿರಿ ಅಂತ ಅಂದ್ಕೊಳ್ಳಿ. ಇಲ್ಲಿ ನೀವು ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳನ್ನ ನೀವು ಪಾಸ್ ಮಾಡ್ತೀರಿ. ಏನು ಮಾಡ್ತೀರಿ? ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಮಾಡ್ತೀರಿ. ಸೊ ಇದೇ ಒಂದು ಇದಕ್ಕೆ ಏನಂತೇವೆ ನಾವು, ಇದಕ್ಕೆ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತೇವೆ. ಈ ಫಿನಾಮಿನಾಗ ನಾವು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತೇವೆ. ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ನಥಿಂಗ್ ಮಾಡಿದ್ರೆ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ಸರ್ಫೇಸ್ ಏರಿಯಾ ಗಿವನ್ ಸರ್ಫೇಸ್. ಹೌದಾ, ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ದ ಗಿವನ್ ಸರ್ಫೇಸ್ ಏರಿಯಾ. ಅದು ಹೆಂಗಿರ್ಬೇಕು? ಸರ್ಫೇಸ್ ಏರಿಯಾ ಕ್ಲೋಸ್ಡ್ ಇರಬೇಕು, ಓಪನ್ ಇರಬಾರ್ದು. ಓಕೆನಾ, ಓಪನ್ ಇರಬಾರ್ದು. ಈಗ ಇಲ್ಲಿ ಮೆಟಲ್ ಸರ್ಫೇಸ್ ಇಲ್ಲ, ಅಬ್ಸರ್ವ್ ಮಾಡಿರಿ, ಇದೊಂದು ಮೆಟಲ್ ಸರ್ಫೇಸ್ ಅದ, ಕರೆಕ್ಟ್. ಇದು ಕ್ಲೋಸ್ಡ್ ಅದ. ಇವು ಹೆಂಗಿದಾವೆಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯೂನಿಫಾರ್ಮ್ಲಿ ಇದಾವೆ. ಪ್ಲಸ್ ಇದೇನಪ್ಪ ಇದು ಏರಿಯಾ ಇದೆ. ಇದೇನಿದು ಏರಿಯಾ. ಸೊ ಹಿಂಗೆ ಒಂದು ಪರ್ಟಿಕ್ಯುಲರ್ ಈ ಏರಿಯಾ ಆಫ್ ದಿಸ್ ಮೆಟಲ್ ಸರ್ಫೇಸಿಂದ ಪಾಸ್ ಆಗ್ಲಿಕ್ಕತ್ತದ ಎಲೆಕ್ಟ್ರಿಕ್ ಫೀಲ್ಡ್. ಹೌದಾ, ಇಲ್ಲಿ ತೋರಿಸಿದಾರೆ. ಹೌದಾ, ಇಲ್ಲಿ ಒಳಗಡೆಯಿಂದ ಪಾಸ್ ಆಗ್ಲಿಕ್ಕತ್ತದ. ದಿಸ್ ಈಸ್ ನಥಿಂಗ್ ಬಟ್ ದ ಏರಿಯಾ ಆಫ್ ಮೆಟಲ್. ಸೊ ಗಿವನ್ ಮಟೀರಿಯಲ್ ಮಟೀರಿಯಲ್ ಏರಿಯಾ ಥ್ರೂ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಕೈತಲ್ಲ, ಅದಕ್ಕೆ ನಾವು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ. ಫಾರ್ಮುಲಾ ಏನದ, ಫ್ಲಕ್ಸದ್ದು ಯಾವತ್ತಿಲ್ಲ ನಾವು ಈ ಥರ ನೋಟ್ ಮಾಡ್ತೇವೆ. ಓಕೆನಾ. ಅದು ಅಲ್ಲಿ ನನಗೆ ಟೈಪ್ ಮಾಡೋಕ್ಕಲ್ಲಿ ಸರಿ ಸಿಕ್ಕಿಲ್ಲ, ಅದು ಹಿಂಗಾಗಿ ಅದನ್ನ ಸಿಂಬಲ್ ಹಾಕೇನಿ. ಹಂಗೆ ಬರೋದಿರಲ್ಲ, ಆ್ಯಕ್ಚುಲಿ ಅದು ಹಿಂಗೆ ಬರೋದಿರ್ತದೆ. ಓಕೆನಾ. ಈಗ ನಾವು ಫೈ ಅಂತ ಹೇಳ್ತೇವೆ. ಏನಂತೀವಿ? ಫೈ ಅಂತಂದ್ರೆ ಏನಂತಂದ್ರೆ ಇದು ನಾವು ಈ ಒಂದು ಲೆಟ್ರಲ್ಲಿ ಡಿನೋಟ್ ಮಾಡ್ತೇವೆ ಎಲೆಕ್ಟ್ರಿಕ್ ಫ್ಲಕ್ಸ್. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ರಿಟನ್ ಆ್ಯಸ್, ಫಾರ್ಮುಲಾ ಹೇಳ್ಬೇಕಂತಂದ್ರೆ ಈ ಡೆಲ್ಟಾ ಎಸ್ ಅಥವಾ ಈ ಡೆಲ್ಟಾ ಎ. ಎಸ್ ಅಂದ್ರು ಒಂದ, ಎ ಅಂದ್ರು ಒಂದ. ಎಸ್ ಅಂತಂದ್ರೆ ಸರ್ಫೇಸ್ ಏರಿಯಾ ಆಗುತ್ತೆ, ಎ ಅಂತಂದ್ರೆ ಏರಿಯಾ ಆಗುತ್ತೆ. ಜಸ್ಟ್ ಎರಡು ಒಂದ. ನೀವು ಹಿಂಗೂ ಬರೀಬೋದು, ಹಾಗೂ ಬರೀಬೋದು, ಎರಡು ಒಂದ ರೀ. ಇ ಅಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್. ಇದು ಫಾರ್ಮುಲಾ ನೆನಪಿಟ್ಟುಕೋರಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಇ ಇಂಟು ಡೆಲ್ಟಾ ಎಸ್. ಇದ್ರದ್ದು ಆ್ಯಕ್ಚುಲ್ ಫಾರ್ಮುಲಾ ಹೇಳ್ಬೇಕಂತಂದ್ರೆ ಈ ಡೆಲ್ಟಾ ಎಸ್ ಕಾಸ್ ಥೀಟಾ. ಇನ್ನೂ ಒಂದು ಇರ್ತದೆ ರೀ ಇಲ್ಲಿ, ಕಾಸ್ ಥೀಟಾ. ಇಲ್ಲಿ ಮೆನ್ಷನ್ ಆಗಿಲ್ಲ ಅಷ್ಟೇ. ಕಾಸ್ ಥೀಟಾ. ಥೀಟಾದ ಒಂದು ವೇಳೆ ವ್ಯಾಲ್ಯೂ 0 ಇತ್ತಂತಂದ್ರೆ ಏನಾಗುತ್ತೆ? ಕಾಸ್ 0 ಎಷ್ಟಿದ್ರಿ? 1 ಏನು 0ನಾ? 1 0ನಾ? 1. ಕಾಸ್ 0 ಯಾವತ್ತಿರಲು 1 ಇರ್ತದೆ. ಸೈನ್ 90 ಕಾಸ್ 0 ಎಂದು ಯಾವತ್ತಿರಲು ಸೇಮ್ ಇರ್ತದೆ. ಸೊ ಕಾಸ್ 0 ಇದ್ದಾಗ 1 ಇರ್ತದೆ. ಕಾಸ್ 180 ಆತಂತಂದ್ರೆ ಏನಾಗುತ್ತಿದ್ದು? -1 ಆಗುತ್ತೆ. ಅರ್ಥ ಆಗ್ಲಿಕ್ಕತ್ತದ? ಓಕೆ, ರೈಟ್. ಅದೇ ಥರ ಇಲ್ಲಿ ನಾವು ನೋಡೋದಾದರೆ ನೆಕ್ಸ್ಟ್ ಬರ್ತದೆ ನಮ್ಮಲ್ಲಿ ಡೈಪೋಲ್ ಲೆಂತ್ ಅಂತ, ಅಥವಾ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಏನು ಕರಿತೇವೆ. ಡೈಪೋಲ್ ಲೆಂತ್ ಅಥವಾ ಎಲೆಕ್ಟ್ರಿಕ್ ಡೈಪೋಲ್ ಅಂತಂದರೆ ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಸ್ಮಾಲ್ ಡಿಸ್ಟೆನ್ಸ್. ಇಲ್ಲಿ ಬರೀ ಡಿಸ್ಟೆನ್ಸ್ ಆಗಲ್ಲ, ಇಟ್ ಇಸ್ ಅ ಸ್ಮಾಲ್ ಡಿಸ್ಟೆನ್ಸ್. ಓಕೆ, ಡಿಸ್ಟೆನ್ಸಿಗೂ ಸ್ಮಾಲ್ ಡಿಸ್ಟೆನ್ಸಿಗೆ ಭಾಳ ಡಿಫ್ರೆನ್ಸ್ ಆಗುತ್ತೆ. ಓಕೆ, ಇಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗುತ್ತೆ, ಬಟ್ ಡೋಂಟ್ ವರಿ. ಓಕೆ, ಸ್ಮಾಲ್ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್. 2 ಪಾಯಿಂಟ್ ಚಾರ್ಜಸ್ ಇರ್ತಾವೆ. ಅವಕ್ಕೂರ ನಡುವೆ ಇರ್ತಕ್ಕಂಥ ಸ್ಮಾಲ್ ಡಿಸ್ಟೆನ್ಸಿಗೆ ನಾವು ಏನಂತ ತೊಗೊತೀವಿ? ಡೈಪೋಲ್ ಅಂತ ತೊಗೊತೀವಿ. ಓಕೆನಾ. ಫಾರ್ ಎಕ್ಸಾಂಪಲ್ ಸಿ ಹಿಯರ್, ಇದನ್ನ ಝೂಮ್ ಮಾಡಿ ತೋರಿಸೋದಾದ್ರೆ ನಿಮಗೆ ಇಲ್ಲಿ 2 ಪಾಯಿಂಟ್ ಚಾರ್ಜಸ್ನ ತೊಗೊತೇವೆ, -q ಮತ್ತು +q ಅಂತಂದು. -q ಅಂತಂದ್ರೆ ಏನು? ಇಟ್ ಈಸ್ ಒನ್ ಆಫ್ ದ ಚಾರ್ಜ್. +q ಅಂತಂದ್ರೆ ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಚಾರ್ಜ್. ಇವಕ್ಕೂರ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ ಏನಿತ್ತಲ್ಲ, ಇದಕ್ಕೆ ನಾವು ಡೈಪೋಲ್ ಲೆಂತ್ ಅಂತ ಹೇಳ್ತೇವೆ. ಆ್ಯಂಡ್ ಇದಕ್ಕೆ ಒಂದು ಫಾರ್ಮುಲಾ ಅದ ರೀ, ಡೈಪೋಲಿಗೆ ಒಂದು ಫಾರ್ಮುಲಾ ಅದ. ದಟ್ ಈಸ್ P = Q × 2a, Q × 2a.
ಓಕೆ, ಕ್ರಾಸ್ ಇಲ್ಲ ಇಲ್ಲಿ, ಇಂಟು ಅದು ಜಸ್ಟ್ ನಾರ್ಮಲಿ ಬೈ ಮಿಸ್ಟೇಕಾಗಿ ಬಂತು. ಬಟ್ ಯಾ, ಒಂದು ನೆನಪಿಟ್ಕೋರಿ, ನಾವು ಯಾವತ್ತೂ ಡೈಪೋಲ್ ಅಂತಂದ್ರೆ ಏನು ಹೆಂಗೆ ನಾವು ಕಂಡು ಹಿಡಿತೇವೆ, ಡೈಪೋಲ್ ಅಂತ ಇಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ವೆಕ್ಟರ್ ಯಾಕಂದ್ರೆ ಡೈರೆಕ್ಷನ್ ಇರ್ತದೆ, ಹಿಂಗಾಗಿ ಆ್ಯರೋ ಹೆಡ್ ಅದ, ನೆನಪೈತಿ ನಿಮಗೆ ಆ್ಯರೋ ಹೆಡ್ ಬಂತಂದ್ರೆ ನಿಮ್ಗೆ ನೆನಪಿರಬೇಕು ದಟ್ ಇಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ವೆಕ್ಟರ್ ಕ್ವಾಂಟಿಟಿ ಯಾವತ್ತಿಲ್ಲ ಹೆಂಗೆ ಫಾರ್ಮೇಷನ್ ಆಗ್ತಾವೋ, ಎರಡು ಸ್ಕೇಲಾರಿಂದನೂ ಫಾರ್ಮೇಷನ್ ಆಗ್ತಾವ. ಚಾರ್ಜ್ ಇಸ್ ಅ ಸ್ಕೇಲಾರ್ ಆ್ಯಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ನಾವು ಅದನ್ನ 2a ಅಂತ ಕನ್ಸಿಡರ್ ಮಾಡ್ತೇವೆ. ಡಿಸ್ಟೆನ್ಸ್ ಏನಂತಲ್ಲ ಇದು 2a ಅಂತ ಕನ್ಸಿಡರ್ ಮಾಡಿ. 2aನ ಯಾಕೆ, ಇಲ್ಲಿಂದ ಇಲ್ಲಿಗೊಂದು ಡಿಸ್ಟೆನ್ಸ್ a ಅಂತ ತೊಗೊಂಡ್ರೆ, ಇಲ್ಲಿಂದ ಇಲ್ಲಿಗೊಂದು ಡಿಸ್ಟೆನ್ಸ್ a ಅಂತ ತೊಗೊಂಡ್ರೆ a ಪ್ಲಸ್ a ಏನಾಯ್ತು 2a ಆಯ್ತಲ್ಲ, ಅದನ್ನ ನಾವಿಲ್ಲಿ ಬರ್ತೇವೆ. ಸೊ ಇಟ್ ಇಸ್ ನಥಿಂಗ್ ಬಟ್ ಡೈಪೋಲ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್. ಪಾಯಿಂಟ್ ಚಾರ್ಜಸ್ ಮ್ಯಾಗ್ನಿಟ್ಯೂಡ್ q ಅಂತ ತೊಗೊಂಡ್ರೆ 2a ಅನ್ನೋದರ ಡಿಸ್ಟೆನ್ಸ್ ಅಂತ ತೊಗೊಂಡ್ರೆ ಇವನ್ನೆರಡು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಏನು ಸಿಗುತ್ತೆ, ಡೈಪೋಲ್ ಸಿಗುತ್ತೆ. ಇವತ್ತಿನ ಕ್ಲಾಸಿಗೆ ಇಷ್ಟು ಸಾಕು. ನಾವೇನು ಮಾಡೋಣಂತ, ನೆಕ್ಸ್ಟ್ ಕ್ಲಾಸ್ ಒಳಗಡೆ ಫುಲ್ ಡೆರಿವೇಷನ್ಸ್ ಮಾಡೋಣಂತ. ಒಂದು ಆಕ್ಸಿಲ್ ಅದ, ಓಕೆನಾ, ಇನ್ನೊಂದು ಬರ್ತಾರೆ ಇಕ್ವಟೋರಿಯಲ್ ಅಂತದ. ಓಕೆ, ಇಕ್ವಟೋರಿಯಲ್ ಅಂತಂದು ಮಾಡ್ತೇವೆ. ಇವೆರಡೂ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕ. ನಾನು ಆ್ಯಕ್ಚುಲಿ ಇವತ್ತಿನ ಕ್ಲಾಸ್ನ ಮಾಡಿಸ್ಬೇಕು ಅಂದ್ಕೊಂಡೆ, ಬಟ್ ಬೇಡ, ಯಾಕಂತಂದ್ರೆ ಅವ್ರಿಗೆ ಸ್ವಲ್ಪ ಟೈಮ್ ನೀವು ತೊಗೋಬೇಕಾಗತ್ತೆ. ಓಕೆನಾ, ಸೊ ಹಂಗಿದ್ದಾಗ ನಾನು ಮಾಡಿಸ್ತೇನೆ, ರೈಟ್. ಸೊ ಇವತ್ತಿನ ಕ್ಲಾಸಿಗೆ ಸಾಕು. ಸೊ ಟಿಲ್ ದ್ಯಾನ್ ಟೇಕ್ ಕೇರ್ ಆ್ಯಂಡ್ ಬೈ ಬೈ. ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೆ ನಾನು ಮತ್ತೊಮ್ಮೆ ಹೇಳಿಕತ್ತಿದ್ದೀನಿ, ಕಮೆಂಟ್ ಹಾಕ್ರಿ. ಓಕೆನಾ, ಐ ವಿಲ್ ಬಿ ದೇರ್ ಫಾರ್ ಯು ಗೈಸ್. ಓಕೆ, ಥ್ಯಾಂಕ್ ಯು ಸೊ ಮಚ್.